ದಂಧೆಗೆ ಆಗ್ಬಿಟ್ಟೈತಿ ಭಿಕ್ಷುಕರ ಸಂಖ್ಯೆ. ಒಬ್ಬ ದೊಡ್ಡದ ಕ್ಲಾಸ್ 1 ಆಫೀಸರ್ ಪಗಾರ ಇಲ್ಲ ಅವಾಗ. ಕ್ಲಾಸ್ 1 ಆಫೀಸರ್ಗೆ ಭಿಕ್ಷುಕನಷ್ಟು ಪಗಾರ. ಏನು ಇವತ್ತವ ಚಾಲು ಮಾಡಿದಂದ್ರೆ ಎಷ್ಟು ಬಾಂಬೆದಾಗ ದೊಡ್ಡದ ಎಷ್ಟು ಎಂತೆಂಥ ದೇವಸ್ಥಾನಗಳು ಅದಾವ ಅಲ್ಲಿ. ಅಲ್ಲಿ ಹೋಗಿ ಶೋಗ್ ಹಾಕ್ಕೊಂಡು ಕುಂತು ಬಿಡ್ತಾರೆ ಅವ್ರು. ಏನು ಆ ಟೈಮ್ಗೆ ಅಂದ್ರೆ ಅಲ್ಲಿ ಆ ಟೈಮ್ಗೆ ಮತ್ತೊಂದು ಆ ಟೈಮ್ಗೆ ಒಂದು 4-5 ತವದಲ್ಲಿ ಹೋಗಿ ಕುಂತ್ರಂದ್ರೆ ದೊಡ್ಡ ದೊಡ್ಡ ಒಂದು ಲಕ್ಷಗಟ್ಟಲೆ ಪಗಾರ ಅವ್ರಿಗೆ. ಏನು ದೊಡ್ಡ ಉತ್ಪನ್ನ ಐತೆ ಅವ್ರದ್ದೆಲ್ಲ. ಏನು ಭಿಕ್ಷುಕರದ್ದು ಹಂಗಂತೇಳಿ ಅದೊಂದು ಬಿಸ್ನೆಸ್ ಮಾಡಾಯ್ತು ಬಿಟ್ಟಾರೆ ಎಲ್ಲ ಭಿಕ್ಷುಕ ವೃತ್ತಿ. ಮಾಡ್ತಾರೆ ಅವನು ಕಿಡ್ನಾಪ್ ಮಾಡ್ತಾರೆ ಹುಡುಗರ್ನ. ನಮ್ಮ ಹುಡುಗರನ್ನ ಹೋಗಿದ್ದು ಹುಬ್ಬಳ್ಳಿಂತ್ರ. ನಾನು ಹೋಗಿದ್ನಲ್ಲ ಬಾಂಬೆಗೆ. ನಾನು ಅವ್ನು ಹಿಡ್ಕೊಂಡು ಬಂದು ಹೋಗಿ ಅವನ್ನ ಸುಮ್ಮನೆ ಅವರು ಟೈಮ್ ಚಲೋ ಐತೆ. ಅವರು ರೈಲ್ವೆ ಸ್ಟೇಷನಾಗ ಅಡ್ಡಾಡಕತ್ತಿದ್ವು ಅಂತ ಪಾರ್ಟಿ ಗಂಟು ಶಾಲ್ಯಾಗ ಹೋಗದವ್ರು ಹೋಗಿಬಿಟ್ಟಾರ. ಅದೊಂದು ಹುಡುಗ ಇವ ನಮ್ಮ ಶಿವಾನಂದನ ಮಗನು ಅವ ರೈಲ್ವೆ ಹತ್ತಿ ಹೋಗ್ಬಿಟ್ಟಾರ. ಅವ್ರು ಹತ್ತಿ ರೈಲ್ವೆ ಸ್ಟೇಷನಾಗ ಅಡ್ಡಾಡಕತ್ತಾರ. ಅವ್ರ ಪೈಕಿ ಒಬ್ಬ ಅದನ್ನ ಗುರ್ತಾ ಹಿಡಿದ ಮನೆಗೆ ಕರ್ಕೊಂಡು ಹೋಗ್ಯಾವ. ಮತ್ತು ನಾವು ಮರನೇ ದಿನ ಹೋದಿವಿ ಇಲ್ಲಿಂದ. ಒಂದು ಗಂಟೆಕನೋ ಹಚ್ಚಿವಿ ನಾವು ಇಲ್ಲಿ ಬಾಂಬೆಗೆ. ರಾತ್ರಿ ಹೋದಿವಿ ಅಲ್ಲಿ. ರಾತ್ರಿ ಹೋಗಿ ಅವ್ರ ಮನೆಗೆ ಹೋಗಿ ರಾತ್ರಿ ಬೆಳತನಕ ಬೆಳಿಗ್ಗೆ ಹೋದ್ವಿ. ಬೆಳಿಗ್ಗೆ ಹೋಗಿ ಅವ್ರ ಮನೆಗೆ ಹೋಗಿ ಮತ್ತು ಅರ್ಜೆಂಟ್ ಬೇಕಿ ಅವರು ಪಾಪ. ಸ್ಲಮ್ ಏರಿಯಾ ಅಂಬೇಡ್ಕರ್ನ ಇದದ ಕಾಲನಿ. ಅಲ್ಲಿ ಊಟ ಮಾಡಿದೀವಿ ನಾವು. ಮತ್ತು ಅವ್ರ ಮನ್ಯಾಗ ಬಿಡ್ಲಿಲ್ಲ ಅವ್ರು ಪಾಪ. ಮತ್ತು ಇವ್ರನ್ನ ಕೈಕಾಲು ಮುರಿದ ಭಿಕ್ಷಕ್ಕೆ ಹಚ್ತಿದ್ರಿ ಅವರು. ಸಿಗ್ಲಿಲ್ಲ ಅಂದ್ರೆ ಇವರು ಹಂಗೈತು ಅಂತ ಅವ್ನ ಕೈಯಾರ ಕಾಲಾರ ಮುರಿದು ಅವನು ಅದೊಂದು ಬಿಸ್ನೆಸ್ ಮಾಡಕ್ಕೆ ಹಚ್ಚಿಬಿಡ್ತಾರೆ. ಅವಕ್ಕೇನು ಕೂಳು ಹಾಕೋದು, ಅವಕ್ಕೆ ಅಂಗಿ ಹಾಕೋದು, ಹಾಕಿ ಕುಂಡ್ರಿಸ್ಕೊಂಡು ಮಾಡ್ಬಿಟ್ಟು ಅಂಥವ್ನು ಮಾಡಿ ಹಿಡಿದ್ಕೊಂಡು ಮಾಡ್ತಿದ್ರಿ. ಏನು ಮಾಡೋದು? ಅದಕ್ಕೆ ಭಿಕ್ಷಾಟನೆ ಮಾಡೋದು ತಪ್ಪಾಕೈತೆ ನಮ್ಮ ಅಂತೇಳಿ ಇಟ್ಕೊಂಡು. ಹೌದಿಲ್ಲ? ನಮ್ಮ ಆಸ್ತಿ ಭಾಳ ನಿನ್ನ ಮನೆ ಕೂಳು ತಿಂದು ನೀನು ಸಾಧಿಸ್ಬೇಕಾಗೈತಿ. ಇನ್ನೊಬ್ಬರ ಮ್ಯಾಗ ಅವಲಂಬನೆ ನಾವಾಗೆ ಪ್ರೀತಿಯಿಂದ ಕೊಟ್ಟದ್ದಾದ ಬೇರೆ, ನಾವಾಗೆ ಇದನ್ನು ಗತ್ತು ತೆಗೆದು ಬೇರೆ. ಇದು ಯಾಕ್ರಿ ಅವ್ರ ಪ್ರೀತಿಯಿಂದ ಹಾಕ್ತಾರಲ್ಲ ಅದು ಬೇರೆ. ಅದು ಏನು ಅನ್ನದಾನ ಮಾಡ್ತಾರೆ. ಅವ್ನು ಬೇಳೆ ದುಡುಕಿ ಮಾಡ್ಯಾಕ ಬೇಳೆ ಸಿಗಬಾರ್ದು, ಅವನ ಹೆಸರಲ್ಲಿ ಏನು ಇರಬಾರ್ದು ಅಂಥವ್ರು ಅದನ್ನು ಮಾಡಕ್ಕೆ. ಏನು ರಮಣ ಮಹರ್ಷಿಗಳು ಮಾಡ್ತಿದ್ರಲ್ಲ, ಭಿಕ್ಷಕ ಹೋಗಿದ್ರು ಅವರು ಮನೆಗೆ ಭಿಕ್ಷಕ್ಕೆ ಹೋಗಿದ್ದಿಲ್ಲ ಅವರು. ಅಲ್ಲಿ ಒಂದು ಪದ್ಧತಿ ಅವ್ರದ್ದು. ಅವ್ರ ಸ್ತೋತ್ರ ಅನ್ಕೋತ ರೋಡ್ ಹಿಡಿದು ಹೋಗೋದು ಕೂಡಲೇ ಯಾರ ತಂತಂದು ಕೊಡೋರು. ಬಂದ್ರಿ ಇವ್ರು ಅಂತೇಳಿ ಯಾರ ತಂತಂದು ಕೊಡೋರು. ಅದ್ರ ಮ್ಯಾಗನ ಅವ್ರದ್ದು ಉಪಜೀವನ. ಮನೆಗೆ ಹೋಗಿದ್ದಿಲ್ಲ ಅವರು. ಸ್ತೋತ್ರ ಅನ್ಕೋತ ಹೋಗ್ಬಿಡೋದು ಹಿಂಗೆ ರಸ್ತಾ ಹಿಡ್ದ. ಅವ್ರು ಬಂದ್ರೆ ಇವ್ರು ಅಂತೇಳಿ ಅವ್ರು ಯಾರ್ಯಾರು ತಂತಂದು ಕೊಡ್ತಿದ್ರು. ಅದನ್ನು ಸ್ವೀಕಾರ ಮಾಡೋದು ಅವ್ರು. ಮತ್ತು ಮರನೇ ದಿನಾನ ಹೋಗೋದು. ಮತ್ತೊಂದು ಬೇರೆ ಓಣಿಗೆ ಹೋಗೋದು. ಏನು ಆ ಸ್ತೋತ್ರ ಅನ್ಕೋತ ಹೋಗ್ಬಿಡೋದು. ನಿಷ್ಠೆಯಿಂದ ನೀ ತೊಡಗಿ ನೋಡಂದ್ರೆ ಅಜ್ಜವರು ನಿಜವಾಗಿದ್ರ ತೊಡಗಿದ್ರೆ ಹುಡುಕ್ಯಾಡ್ಕೊಂಡು ಬರ್ತೈತಿ ನಿನಗೆ. ಒದಗಿಸ್ಲಿಲ್ಲ ಅಂದ್ರೆ ನೋಡಿ ನಿನಗೆ ನಾಲ್ಗೆ ತಂಗಳು ಕುಡಿತೇನೆ ನನಗೆ ಅಜ್ಜ. ಎಷ್ಟು ಮಂದಿ ಗಟ್ಟಿ ಹಾಕ್ಯಾರ ನೋಡೋನು. ಇಲ್ಲಿ ಮನೆಗೆ ಹೋಗ್ಲಂಗೆ ಕುಂಡ್ರಿ ನೋಡು. ನಾನು ಹೆಂಗ್ರಿ ನಮ್ಮ ಬಾಳೆ ವಾಟಿಗೆ ಹಂಗೆ ಅಂತಂದ್ರೆ ನಿಷ್ಠೆಯಿಂದ ಕೊಂಡ್ರೆ ನೀ ಹುಡುಕ್ಯಾಡ್ಕೊಂಡು ಬರ್ತೈತಿ ನಿನಗೆ. ಇಲ್ಲೇ ಅದು ನೀ ಅಡವ್ಯಾಗ ಹೋಗೇನಂದ್ರು ಅಲ್ಲಿ ಬಂದು ಒದಗ್ತೈತಿ ನಿನಗೆ. ಎಲ್ಲಿ ಕುಂತೇನಂದ್ರು ಅಲ್ಲೇ ಬಂದು ಒದಗ್ತೈತಿ. ಪ್ರಾರಬ್ಧ ನಿನಗೆ ಒದಗಿಸ್ತೈತಿ. ಏನು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಕೊಂಡು. ಏನು ಅಜ್ಜಾರು ಪರೀಕ್ಷೆ ಮಾಡಕ್ಕಂತೇಳಿ ಹೋಗ್ಯಾರ, ನೋಡ್ಬೇಕಂತೇಳಿ ಅದನ್ನು ನೋಡ್ಯಾರ. ಅವ್ರು ಕಡೆ ಕೂಡಲ ಸಂಗಮ ಕಡೆ ಹೋಗ್ಯಾರ. ಅಲ್ಲಿ
ಬಿಸಿಲು ಹತ್ತಿದ ಕೂಡಲೇ ಒಂದು ಹಂಗಾರೆ ಬಿಸಿಲು ಹಾಕೈತಿ ತಂಪೆಳೆ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಹೊಳೆಯಾಗ ಕೈ ಕಾಲು ತಕ್ಕೊಂಡು ಆ ಗಿಡದ ಅಡಿಗೆ ಅನ್ನ ಅಡಿಗೆ ಕುಂತಾರಂತ ವಿಶ್ರಾಂತಿ ತೊಗೊಂಡು ಹೋದ್ರಂತ. ಬಿಸಿಲು ಭಾಳ. ಅವ ಮಗಳಿಗೆ ಬಾಕಿ ಊಟ ತೊಗೊಂಡು ಒಂದು ಚಕಡಿ ಅವಾಗ ಅದ ದಾರಿಲಿ ಹೋಗಿ ಅವರು ಬಂದು ಅಲ್ಲೇ ಕೊಳ್ಳ ಹರಿಬೇಕಾ, ಕೊಳ್ಳ ಹರಿದು ನೀರು ಕುಡಿಸಿ ಅಟ್ಟು ಕಟ್ಟಿ ತಾವು ಒಟ್ಟು ಏನಾರ ತೊಗೋಬೇಕಂತ ನೆಳಿಗೆ ಹೋಗಿ ಕುಂತ ಇವ್ರು ಕುಂತದ್ ನೋಡಿ ತಾಟ್ ಹಚ್ಕೊಂಬಂದು ಅಜ್ಜಾರಿಗೆ ಕೊಡಾಕ ಬ್ಯಾಡ ಅಂದ್ರು ತಗೊಳ್ರಿ ಅಂತ. ಏನು ಮಾಡ್ತೀವಿ ಅಂತಲ್ಲಿ ಹಿಂಗಾತೆ. ಮುಂದೆ ಹೋಗಿ ಅಲ್ಲಿ ಒಂದು ಹಳ್ಳಿಗೆ ಹೋದ್ಕೂಲೆ ಅಲ್ಲಿ ಮಾಸ್ತರ್ ಸಾಲಿ ಕದ ಹಾಕಾಕತ್ತಿದ್ದಂತ. ಊರು ಹೊರಗೆ ಹೋದ್ರ ಇಲ್ಲೇ ಸಾಲ್ಯಾಗ ಇದನ್ನು ಮಾಡಿರತ್ತೆ ಅಂತ ಇವರು ಇದು ಇದ್ರೆ ನಡಿತೈತೇನ್ರಿ ಅಂತಂದ್ರೆ ಅವರು ಇದ್ರೆ ನಡಿತೈತಿ. ನಮ್ಮ ಮಗಳ ಬಗ್ಗೆ ದೊಡ್ಡಾಕಿಗಳು ದೌಡ್ ಕೀಲಿ ಹಾಕೊಂಟೇನಿ ಈ ಕೊಲೆದಾಗ ಇರ್ಬೇಕಾರಂತ ಇಟ್ಟು ಗಜ್ಜಾರಿಗೆ ಒಂದು ಕೂಲೆ ಇಟ್ಟು ಅದ ಅಲ್ಲಿಂದ ಅಡುಗೆ ಕಳಿಸಿದಂತ ಮತ್ತು ಅವತ್ತು ಎಬ್ಸು ಕಾರ್ಯ ಇತ್ತಂತ. ಹಿಂಗೆ ಆತೀವಿ ಅಂದ್ರೆ ಅಜ್ಜ ಇಂಥವೆಲ್ಲ ಘಟನೆಗಳು ಮಾಡಿ ಪರೀಕ್ಷೆ ಮಾಡಿ ನೋಡ್ಕೊಂಡು ನೋಡಿ ಇದ್ದೆ ಅದು ಹೆಸರಿಗೆ ಬರ್ದಿರ್ತದಂತ. ಹೌದಲ್ಲ, ಆಯಾ ಜೀವಿಗಳಿಗೆ ಹೋಗ್ಬೇಕಂದ್ರೆ ನೀನು ತಿನ್ನೋ ಭಾಗ ಇತ್ತಂದ್ರೆ ಅಲ್ಲಿಗೆ ಹೋಗಿ ತಿನ್ಬೇಕು ನೀನು, ಅದ್ರ ಹೆಸರು ಮ್ಯಾಗ ಬರ್ದಿತ್ತಂದ್ರೆ. ಬೇರೆ ದೇಶದಾನ ಹಕ್ಕಿ ಇಲ್ಲಿ ಇತ್ತಂದ್ರೆ ಅದ್ರದ್ದು ಇಲ್ಲೇ ಬಂದ ತಿನ್ಬೇಕದ. ಅಲ್ಲಿ ಇದು ಇತ್ತಂದ್ರೆ ಅಲ್ಲಿ ಹೋಗಿ ಅದು ತಿನ್ಬೇಕು. ಅಲ್ಲಿ ಇತ್ತಂದ್ರೆ ಅದು ಅನ್ನದ ಋಣ ಎಳ್ಕೊಂಡು ಹೋಗತ್ತೆ ಅದು. ಏನು ಧಾನ್ಯ ಧಾನ್ಯಕ್ಕೆ ಉಪ್ಪರ್ ಖಾನೆ ವಾಲಿಕೆ ನಾಮ್ ಲಿಖಾನ ಅಂತ. ಆಯಾ ಧಾನ್ಯಗಳ ಹೆಸರು ಬರ್ದದಂತ ಆ ತಿನ್ನವನ ಹೆಸರು ಅದು ಅವ್ರಿಗೆ ಹೋಗ್ಬೇಕದು. ಏನು ನಾವು ಮಾಡಿದ್ದು ನನಗೆ ಸಿಗ್ತೈತೆ ಅನ್ನೋದು ಭರಸಿಲ್ಲ ನನಗೆ. ಹೌದಲ್ಲ, ನೀವು ಮಾಡಿದ್ದೆಲ್ಲ ಕಟ್ಕೊಂಡು ಹೋಗಿರ್ತೀವಿ, ಆದ್ರೆ ನಾ ಯಾರು ತೊಗೊಂಡು ಹೋಗಿರ್ತೈತಿ. ಹೌದಿಲ್ಲ, ಏನು ಬಿಡು ಮರ, ನಾವು ಎಷ್ಟು ಹರ್ಷದಿಂದ ಮಾಡ್ಕೊಂಡು ನಾನು ತಿನ್ನೋ ಬಾಗಿಲ್ಲ ಹೋಗ್ಬಿಡ್ತಾವೆ, ತೊಗೊಂಡು ಹೋಗ್ಬಿಡ್ತಾವೆ. ಒಂದಿನ ನಾವು ಬೆಂಗಳೂರು ಹೊಂಟಾಗ ಕಂಡಕ್ಟರ್ ಪಾಪ ಇದರಿಂದ ಇಟ್ಕೊಂಡು ಹೊಂಟೈತೆ ಅದು. ಇಲ್ಲಿ ಕಡ್ಡಿಗುಡ್ಡ ದಾಟಿದ ಕೂಡಲೇ ಒಬ್ಬ ಇಳದು ತೊಗೊಂಡು ಹೋಗ್ಬಿಟ್ಟಾನೆ. ಮರೆ ಒಟ್ಟು ದಾಟಿದ ಕೂಡಲೇ ರೊಟ್ಟಿ ಗಂಟೆ ಹೊತ್ತಾರ ನೋಡ್ರಿ ಅಂದ. ಪಾಪ ಊಟಕ್ಕಂತ ತೊಗೊಂಡು ಹೋಗ್ಕೂಲೆ ಏನು ನಮ್ಮ ಬಾಗಿಲ್ ಬಿಡ್ರಿ ಅಂದ. ಏನು ಮಾಡೋದು, ಅಂಥವ್ರು ಅದಾರ ಬಸ್ನ್ಯಾಗ ತೊಗೊಂಡವ್ರು ಎದ್ದು ಬಿಡ್ತಾರೆ. ಏನು ಒಂದೊಂದು ಏರಿಯಾದಾಗ ಅದಾರ ಅವ್ರು ಆ ಬಸ್ ಹತ್ತಿರ ಅಂದ್ರೆ ಅದ್ರಾಗ ಏನೇನೇ ತೊಗೊಂಡವ್ರು ಇಳಿದು ಏನು ಬೇಕಾದ ಸಿಗಲಿ ಅದು ತೊಗೊಂಡು ಅಲ್ಲಿಗೆ ಇಳಿದು ಅವ್ರು ಪದ್ಧತಿನ ಹುಡುಗರ ಮೇಳ ಅದು. ಒಂದು ಇದ್ರಾಗ ಹೋದಾಗ ಆಗಿತ್ತಲ್ಲ, ನಾವು ಬಾಗಲಕೋಟೆಗೇನು ಹೋಗುವಾಗ ಇದ್ದೀನಿ ಹೌದಿಲ್ಲ, ಸುಟ್ಕೇಸ್ ತೊಗೊಂಡು ಇಳಿದ್ಬಿಟ್ಟ ಲಾಭ ಹೋಗ್ಕೊಳಕತ್ತೆ ಅದು ಪಾಪ. ಎಲ್ಲ ನಾನು ಡಾಕ್ಯುಮೆಂಟ್ಸ್ ಇದ್ದು ರೀ ಅದ ಇದು ಲ್ಯಾಪ್ಟಾಪ್ ಅದ್ರಾಗೆಲ್ಲ ಸೂಟ್ಕೇಸ್ನಾಗೆಲ್ಲ ಇಟ್ಕೊಂಡು ತೊಗೊಂಡು ಎದ್ಬಿಟ್ಟ. ಲ್ಯಾಪ್ಟಾಪು ಎಲ್ಲ ಬ್ಯಾಗ ತೊಗೊಂಡು ಹೋಗ್ಬಿಟ್ಟ. ಏನು ಅದ ದಂಧೆ ಮಾಡ್ತಾರಂತ ಅಲ್ಲಿ ಸುದ್ದಿ ಐತೆ. ಅದು ಈಗ ಈ ಏರಿಯಾದಾಗ ಹಿಂಗೆ ನೋಡ್ರಿ ಇಲ್ಲಿ ಅಂತ. ಸಾಧಕನ ಸಾಧನೆ ಏನಿರ್ತದ ಅದು ಸಿದ್ಧನ ಲಕ್ಷಣನ ಇರ್ತದೆ. ಸಾಧಕನ ಸಾಧನೆ ಯಾವುದು ಅಂದರೆ ಅನ್ಯ ಭಾವನೆಗಳನ್ನೆಲ್ಲ ಕೈಬಿಟ್ಟು ತನ್ನ ಭಾವನೆಯನ್ನು ಹೊಂದೋದು, ಆನಂದದ ಆಕಾರ ಆಗೋದು ಅವನ ಸಾಧನೆ ಇರ್ತದೆ. ಏನು ವಿಷಯದ ಆಕಾರ ಆಗೋದು ಬಿಟ್ಟು ನಿರ್ವಿಕಾರ ಸ್ಥಿತಿಯನ್ನು ಹೊಂದೋದನ ಸಾಧಕನ ಸಾಧನೆ ಇರ್ತದೆ. ಸಿದ್ಧ ಅದ ಆ ಸ್ಥಿತಿ ಒಳಗೆ ಉಳ್ದ ಬಿಟ್ಟಿರ್ತಾನೆ ನಾವು. ಸಿದ್ಧಿಸಿರ್ತೈತೆ ಅವಾಗ. ಏನು ಬ್ರಾಹ್ಮಿ ಸ್ಥಿತಿ ಪಡೆದಂದ್ರೆ ಮೋಹ ಉಂಟಾಗೋದು ನಾವು. ಏನು ಅದು ಮೋಹ ಇದ ಬ್ರಾಹ್ಮಿ ಸ್ಥಿತಿ ಪಾರ್ಥ ಯೇಷಾಂ ಬ್ರಾಹ್ಮಿ ಸ್ಥಿತಿ ಪಾರ್ಥ. ಇದ ಬ್ರಾಹ್ಮಿ ಸ್ಥಿತಿ ಅರ್ಜುನ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ. ಈ ಸ್ಥಿತಿಯನ್ನು ಪಡೆದ ಮ್ಯಾಗ ಯಾವ ಇಚ್ಛೆಗಳು ಅವು ಉಂಟಾಗುತ್ತೆ. ಏನು ವಿಷಯದಲ್ಲಿ ಆಸಕ್ತಿ ಬಿಡುವುದನ್ನ ತ್ಯಾಗ. ಏನು ಆ ತ್ಯಾಗ ಜೀವನಕ್ಕೆ ಯಾವ ಅಟ್ಕೋತಾನ ಅವಾಗಿದ ಅನುಭವ. ನಾವು ಇನ್ನೂ ಅದು ಬೇಕು ಇದು ಬೇಕಂತ ಭೋಗ ಜೀವನ ಕಡೆ ಹೊಂಟೀವಿ. ಯಾಕಡೆ ಐತಿ ನೋಡ್ಕೊಟ್ಟು ನಿಮ್ಮ ಲಕ್ಷ್ಯ. ಏನು ಮುದುಕಾದರೂ ಇನ್ನೂ ನೋಡ್ಬೇಕು, ಇನ್ನೂ ಒಂದು ಜಪಾಟಿ ನೋಡ್ಬೇಕು ಅನ್ನೋದೈತಿ. ಎಲ್ಲ ಇಂದ್ರಿಯಗಳ ಶಿಥಿಲಾದರೂ ಅದರ ಆಸಕ್ತಿ ಹೋಗೋದು.
ಶರೀರ ಜೀರ್ಣ ಆಗೈತೆ ಅಂದ್ರೂ ಆಶಯ ಏನು ಹರಿಯದಾಗತ್ತೈತಿ. ಏನು ಎಷ್ಟೋ ಶರೀರಗಳು ಆದರೂ ಇನ್ನೂ ತೃಪ್ತಿ ಇಲ್ಲ ನಮ್ಗೆ ಅದರಿಂದ. ಸಂಕಲ್ಪ ವಿಕಲ್ಪಾತ್ಮಕ ಸ್ಥಿತಿಗಿನ ಜೀವತ್ವ ಅಂತಾರೆ. ಹೌದು, ಆ ಜೀವಭಾವ ನಾಶ ಆದಾಗ ನಿನಗೆ ಮುಕ್ತಿ ನೋಡು. ಮೂಲ ಸ್ಥಿತಿ ಕಡೆ ಲಕ್ಷ್ಯ ಕೊಟ್ಟಾಗ ನಮಗಿದೆಲ್ಲ ಇದರ ಬೈಕಿಗಳೆಲ್ಲ ಹೊಕ್ಕವು ನೋಡ್ರಿ. ಈ ಉಪಾಧಿಗಳ ಸಂಬಂಧ ತಪ್ಪಿಸ್ಬೋದು. ಘಟದ ನೋಟ ಮಠದ ನೋಟ ತೆಗೆದು ಬಿಟ್ರೆ ಆಕಾಶ ಒಂದೇ ಅದ. ಆಕಾಶ ಏಕ್ ಮಾಡಕ್ಕೆ ಆಕಾಶ ಅದು ಒಂದೇ ಅದ. ಘಟದ ಬಯಲು ಮಠದ ಬಯಲು ತೆಗೆದು ಬಿಟ್ಟಂದ್ರೆ ಗಡಿಗೆ ಒಳಗಿನ ಬಯಲು ಮನೆಯನ್ನ ಬಯಲು ಗಡಿವಿನ ಒಡಿ ಮನೇನು ಕೆಡವ. ಯಾಕ್ರಿ? ಬಯಲಿಗೆ ಏನು ಆಗೇ ಇಲ್ಲ, ಅದು ಇರುವಂಗೆ ಇದೆ ಅದು. ಏನು ಉಪಾದಿಯಿಂದ ಭೇದ ಕಾಣಿಸಾಗತೈತಿ ನನಗೆ. ಅದಕ್ಕೆ ಜೀವ ಪರಮಾರ ಅಂದ. ಅದು ಒಂದೇ ಅದ. ಉಪಾಧಿ ಹಿಡ್ಕೊಂಡು ನಿನಗೆ ಭೇದ ಕಾಣಿಸಾಗತೈತಿ. ಜಡ ಶರೀರದ ದೃಶ್ಯ ಭಾವ ತೆಗೆದೆ ಅಂದ್ರೆ ಅದು ಒಂದೇ ಅದ. ಎಲ್ಲರಲ್ಲಿ ಅದೈತಿ ಅರು. ಕಾರಣ ಶರೀರ ಹಿಡ್ಕೊಂಡು ಮೂರೂ ಶರೀರಗಳ ಭಾವ ತೆಗೆದು ಹಾಕಿದಾಗ ವಸ್ತುಸ್ಥಿತಿ ಒಂದದ ಅನ್ನೋದು ಅನುಭವಕ್ಕೆ ಬರ್ತದೆ. ಹೌದು, ಇವೆಲ್ಲ ಸ್ಥೂಲ ಸೂಕ್ಷ್ಮ ಕಾರಣ ಇವು ಮೂರು ಶರೀರಗಳನ್ನು ತೊಡೆದು ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡು ಮೂರು ಜೀವತ್ರಯಗಳು, ಎಚ್ಚರಿಕೆ ಒಳಗಿನ ಜೀವ, ಕನಸಿನೊಳಗಿನ, ನಿದ್ದೆ ಒಳಗಿನ ಮೂರು ಜೀವತ್ರಯಗಳು ಅವು ನಾಶ ಆಗಿ ಅವಾಗ ಏಕತ್ವದ ಅನುಭವ ನಮಗಾಕೈತಿ. ನಿನ್ನ ಹಣೆ ಬರ ನೀನ ಬಡ್ಕೋದು. ಹಡದವ್ರೇನು ಹಣೆ ಬರ ಬರ್ದಿರೋದಿಲ್ಲ. ಏನು ರೂಢಿ ಒಳಗಣೋದಿಲ್ಲ. ಹಡದವ್ರೇನು ಹಣೆ ಬರ ಬರ್ದಿಲ್ಲ. ನಿನ್ನ ಹಣೆ ಬರ ನೀನ ಬರ್ಕೊಂಡಿರ್ತೀವಿ. ನೀ ಮಾಡಿದ ಕರ್ಮಕ್ಕನುಸಾರವಾಗಿ ನೀ ಅದನ್ನು ಉಣ್ಣಾಕ್ ಬಂದಿ. ಏನು ಅನುಭವ ಅಂದ್ರೆ ಅದಕ್ಕೆ ಅನುಸಾರವಾಗಿ ಇರುತ್ತಂತಾರೆ. ಏನು ಆನಂದದ ಅನುಭವ ಮಾಡೋರು ಯಾರು ಅಂದ್ರೆ ಆನಂದಕ್ಕೆ ಆನಂದದ ಅನುಭವ ಇಲ್ಲ, ಹಮ್ಮಿಗೆನ ಬೇಕಾಗೈತಿ. ಏನು ಅನ್ಯ ಭಾವನೆಯನ್ನು ತಾಳೈತಿ. ಅದು ಹಮ್ಮು ಏನದೇನು ಬಿಟ್ಟೈತಿ, ಅಲ್ಲದನ್ನು ನಾನು ತಿಳ್ಕೊಂಡೈತಿ. ಏನು ಅದಕ್ಕೆ ಆನಂದ ಬೇಕಾಗೈತಿ. ಇರುವ ಆನಂದಕ್ಕೆ ಆನಂದ ಬೇಕಾಗಿಲ್ಲ. ಅನುಭವ ಮಾಡುವಂಥದ್ದು ಯಾವುದು ಹಮ್ಮ ಹೋದಿಲ್ಲ. ಆನಂದದ ಹರಕತ್ ಯಾರಿಗೆ ಬಿದ್ದದ? ಆನಂದಕ್ಕೆ ಬಿದ್ದಿಲ್ಲ. ಅದು ಎಚ್ಚರಿಕೆ ಮತ್ತು ಕನಸಿನಲ್ಲಿ ತೋರುವಂತಹದ್ದು ನಿದ್ರೆಯೊಳಗೆಲ್ಲ ಅಡಿಗೆ ಹೋಗ್ಬಿಡ್ತದೆ. ಎಚ್ಚರಿಕೆ ಅಂದ ಕನಸಾಗಿಲ್ಲ, ಕನಸಿಂದ ಎಚ್ಚರಿಕೆ ಒಳಗಿಲ್ಲ, ಎರಡೂ ಅವಸ್ಥೆಯು ನಿದ್ದೆ ಆಗಲಿಲ್ಲ. ಆದರೆ ನೀನು ಎಲ್ಲ ಅವಸ್ಥೆಯೊಳಗೂ ನೀನದಿ. ಯಾವ ಅವಸ್ಥಾದ ವಿಕಾರನೂ ನಿನಗೆ ಹತ್ತಿಲ್ಲ. ಮುತ್ತಿನ ಸರದೊಳಗೆ ಎರಡು ಮನೆಗಳ ನಡುವೆ ಹೆಂಗೆ ಸೂತ್ರ ಒಂದೇ ಇರ್ತದೆ, ಹಾಗೆ ಎರಡು ಕಲ್ಪನೆಗಳ ನಡುವೆ ಆನಂದನೇ ಇರ್ತದೆ. ಕಲ್ಪನಾ ಸರಿಸಿ ನೋಡು, ಆ ಸೂತ್ರ ಅನುಭವ. ಅದು ಕಲ್ಪನೆಗಳಿಂದ ಮರೆಯಾಗೈತೆ. ಅದು ಸೂತ್ರ, ಸಂಧ್ಯಾ ಸೂತ್ರ, ಶಿವಸೂತ್ರ, ಮಂಗಲ ಸೂತ್ರ. ಕಲ್ಪನಾ ಸರಿಸಿದ ಕೂಡಲೇ ಆನಂದ ಅನುಭವ ಕೊಡ್ತೈತಿ. ಯಾವುದು ಕಲ್ಪನಾ ಇಲ್ಲದಾಗ ಆರಾಮ ಪ್ರತಿಯೊಬ್ಬರಿಗೂ ಅದು ಅನುಭವ ಕೊಡ್ತೈತಿ. ವಿಷಯದ ವಿಚಾರ ಹಚ್ಕೊಳ್ಳೋರನ್ನ ಎಷ್ಟು ನಂಬ್ತೇವಿ ಅಷ್ಟು ಭಾಳ ಆರಾಮಿನ ನೆನಪು ಮಾಡೋರು ಅವ್ರನ್ನ ಹಚ್ಕೋದಿಲ್ಲ ನಾವು. ಮಹಾತ್ಮರು ಹೇಳಿದ ಮಾತು ಯಾರು ಹಚ್ಕೋತೀವಿ? ಬಾಳೆ ಕಚ್ಚಿದ್ರು ಅಂದ್ರೆ ಏನ್ರಿ? ತಲೆ ಕೆಡಿಸಿದ್ರು ಅಂತ. ಸಮಾಧಾನ ಶಾಂತಿ ಕೆಡಿಸ್ಕೊಳಕ ನೀನು ಬಾಳೆ ಕತ್ತಿಪ್ಪ ಇದಂದ್ರೆ. ಬಾಳೆ ಅಂದ್ರೆ ಇಂದ್ರಿಯ ಸಂಪರ್ಕ ಭೋಗ ಮಾಡ್ಕೊಂತ ಇದೇ ಜೀವನ ಅಂತ ತಿಳ್ಕೊಂಡ್ಬಿಟ್ಟಿರ್ತ. ಬ್ರಹ್ಮನಿಷ್ಠರ ಹೊರತಾಗಿ ಯಾರೂ ಶಾಂತಿ ಇರ್ತಿಲ್ಲ. ಏನು ಯಾರೂ ಇದನ್ನ ನೆನಪಿಗೆ ತಂದು ಕೊಡೋದಿಲ್ಲ. ಎಲ್ಲರೂ ಹುಚ್ಚರಿ. ಎಲ್ಲಿ ಒಬ್ಬ ಎಚ್ಚರ ಅದಾವ ಇದನ್ನ ಅನುಭವ ತಂದು ಕೊಡ. ಮಹಾತ್ಮರ ಅಂಥವ್ರ ಸಂಪರ್ಕ ಬಂದ್ರೆ ಏನಾರ ನಮಗೆ ಇದ್ದ ಸ್ಥಿತಿಯ ನೆನಪಿಗೆ ತಂದು ಕೊಡ್ತಾನೆ. ಯಾಕೆ ಯಾರಿಗೂ ಅದನ್ನು ನೆನಪು ಮಾಡುವ ಸಾಮರ್ಥ್ಯ ಇಲ್ಲ. ಎಲ್ಲರೂ ಅಜ್ಞಾನದಾಗ ಬಿದ್ದು
ವಿಷಯದ ವ್ಯಾಮೋಹಕ್ಕೆ ಬಿದ್ದವ್ರು ಅದೇವಿ. ಯಾರೂ ಶಾಂತಿ ಇರುವುದಿಲ್ಲ. ಇದ್ದ ವಸ್ತುವಿನಿಂದ ತಲೆ ಕೆಡುವುದಿಲ್ಲ, ಇಲ್ಲದ ವಸ್ತುವಿನಿಂದ ತಲೆ ಕೆಡ್ತೈತಿ. ನೀ ತಲೆಯಾಗೆಲ್ಲ ಇಲ್ಲದನ್ನ ತಲೆ ತುಂಬ್ಕೊಂಡು ಕುಂತಿ. ರೂಢಿ ಒಳಗೆ ಅನ್ನೋದಿಲ್ಲ, ಇಲ್ಲದ ತಲೆ ತೊಗೊಂಡು ಕುಂತಿಪ್ಪ ನೀ ಅಂತ. ಇಲ್ಲದ್ದೆಲ್ಲ ಕೈ ಬಿಟ್ರೆ ಇದ್ದ ವಸ್ತುವಿನ ಅನುಭವ ನಮಗೆ ಆಕೈತಿ. ಯಥಾರ್ಥ ವಸ್ತುವಿನ ಅನುಭವ ಇದಕ್ಕಿದ್ದಂಗೆ ಅನುಭವಕ್ಕೆ ಬರ್ತೈತಿ. ನಿಮ್ಮ ಸ್ವರೂಪದಲ್ಲಿ ನೀವು ನೆಲೆಯಾಗಿ ನಿಂತಾಗ ನಿಮ್ಮ ಋಣ ತೀರ್ತೈತಿ ನೋಡ್ರಿ. ನಿಮ್ಮ ಋಣ ತೀರ್ಸಾಕ್ತೇ ಇರಾಗ್ರಿ ಎಲ್ಲರೂ. ಇಲ್ಲಾಂದ್ರೆ ಎಲ್ಲರೂ ಋಣದಾಗ ಹೋಗ್ತೀರಿ ನೀವು, ನಮ್ಮ ಋಣದಾಗ ಅಂತ. ನಾಲಿಗೆ ಹಲ್ಲಾಗಿ ಇಟ್ಕೊಂಡು ಬಾಳೆ ಮಾಡಾಕಿಲ್ಲರಿ ಏನು? ಮಾತಾಡ್ಬೇಕಾದ್ರೆ ವಿಚಾರ ಮಾಡಿ ಮಾತಾಡ್ಬೇಕು. ತೂಕದ ಮಾತಂತಾರೆ ಅದಕ್ಕೆ, ವಜನ್ ಕಟ್. ಹೌದಿಲ್ಲ? ತೂಕ ಮಾಡಿ ಸಾಧಕೋ ಬಾಧಕೋ ನೋಡಿ ಮಾತಾಡ್ಬೇಕಾದ್ರೆ ಗಸಕ್ನ ಮಾತಾಡಿದ್ರೆ ನಾನು ದೊಡ್ಡ ಶೇಣೆ ಅಂತ ಎತ್ ಕೆತ್ತಾರ ಮಾತಾಡಿದ ಅದು ಪರಿಣಾಮ ಏನಾಕೈತಿ? ಇನ್ನೊಂದು ಜೀವಿಗೆ ಪೆಟ್ಟು ಹತ್ತುವಂಗೆ ಮಾತಾಡಿದ. ವಿಷಯದ ವ್ಯಾಮೋಹ ಏನೈತಲ್ಲ, ಎತ್ ಕೆತ್ತಾರ ಮಾತಾಡಕ್ಕೆ ಹಸ್ತದ. ನಾನು ವಿಚಾರ ಮಾಡಿ ಕೊಡೋದಿಲ್ಲ ಅದು. ಯಾವಾಗಲೂ ಎಚ್ಚರದಿಂದ ಇದ್ರೆ ಏನಾದ್ರು ದೇಹ ಅಭಿಮಾನ ಹೋಗ್ಬೋದು ನೋಡ್ರಿ. ಸ್ವಾಮಿ ಆಗೇನ? ಸ್ವಾಮಿ ಆದ್ರೆ ಯಾವಾಗಲೂ ತೇರ್ನಾಗ ಪಾಲಿಕೆಯಾಗ ಇರ್ಬೇಕಿಲ್ಲ. ಪಾಯ್ಖಾನೆ ದಂಡಿಗೆ ಯಾಕೆ ಹೋಗ್ಬೇಕು? ಯಾಕ್ರಿ ಬಿಟ್ಕೊಟ್ಟು ಪಾಯ್ಖಾನೆಗೆ ಹಾಕ್ಬೇಕೇನ? ಸ್ವಾಮಿ ಯಾರ? ಆರಾಮ್ ಇರೋದ್ ಕಡೆ ಯಾವಾಗಲೂ ಲಕ್ಷ ಕೊಟ್ಟೆ ಅಂದ್ರೆ ಅಲ್ಲದ್ದು ತಾನ ಹೋಗ್ಬಿಡ್ತದೆ. ಈ ಜಗತ್ ಸತ್ಯ ಅಂದವನು ಇದನ್ನ ಅಡಗಿಸ್ಬೇಕಾಕೈತಿ, ಮಿಥ್ಯ ಅಂದವನು ಇದನ್ನ ಅಡಗಿಸ್ಬೇಕಾಕೈತಿ. ಈ ದೈತ್ಯದಾಗ ಎಲ್ಲ ಅಡಗಿಸ್ತಿಲ್ಲ ಅಂದಾಗ ನಿನಗೆ ಆರಾಮ ಅನುಭವಕ್ಕೆ ಬರ್ತೈತಿ. ಹೆಂಗೆ ಬೇಕಾದಂಗೆ ಅನ್ಕೋ, ಸತ್ಯರ ಅನ್ಕೋ ಮಿಥ್ಯರ ಅನ್ಕೋ. ಒಬ್ಬ ಸತ್ಯ ಅಂತಾನ, ಒಬ್ಬ ಮಿಥ್ಯ ಅಂತ. ಅದು ಸತ್ಯರ ಇರಲ್ದು ಮಿಥ್ಯರ ಇರಲ್ದು, ಅದು ಹಿತ ಆಯ್ತು ಅಹಿತ ಆಯ್ತು ನೋಡ್ಕೊ. ಅದಕ್ಕೆ ಇದು ಸುಖದಾಯಕವಾದದ್ದು, ದುಃಖದಾಯಕವಾದದ್ದು. ನಿತ್ಯ ಐತೋ ಅನಿತ್ಯ ಐತೋ ಇದು ಹೊಡೆದಾಡೋದಕ್ಕಿಂತ ಇದು ಸುಖರೂಪ ಐತೋ ದುಃಖ ರೂಪ ಐತೋ ನೋಡ್ಕೋ. ಸಂಕಟ ಬಂದಾಗಷ್ಟೇ ನಮ್ಮ ಹಂತೇಲಿ ಬರೋದು. ಸಂಕಟವಾದಿಂದ ವೆಂಕಟರಮಣನು ಮರಿತಾರೆ. ಸತ್ಕಾರ್ಯ ಮಾಡ್ಬೇಕನ್ನೋದು ಎಲ್ಲಿದ್ದಾರೆ? ಇದು ಒಳ್ಳೇದನ್ನು ಮಾಡ್ಬೇಕಪ್ಪ ಇನ್ನೊಬ್ಬರಿಗೆ ಅನ್ನೋದು, ಅಂತ ಸದ್ಬುದ್ಧಿ ಎಲ್ಲೈತಿ ಅವ್ರು. ಯಾವ ಸತ್ತಾದ ಮೇಲಿಂದ ಸಂಕಟ ಪರಿಹಾರ ಮಾಡ್ಕೊಂಡ್ರಿ ಈಗಂದ್ರೆ ಫಾರ್ಮಾರ್ ಸತ್ತಾದ ಮ್ಯಾಗಿಂದ, ಹೌದಿಲ್ಲ? ಅಂದಿಂದ ಅದಕ್ಕೆ ಹೊಂದ್ಕೋಬೇಕು ಏನೋ ಮಾತು ಬಿಟ್ಕೊಟ್ಟು ಮತ್ತು ಎದರಿಂದ ಸೊಟ್ಟಾಗೈತೆ ಅದ್ರ ಬೆನ್ನು ಹತ್ಬೇಕು. ಎದರಿಂದ ನೆಟ್ಟಗಾಗೈತೆ ಅದ್ರ ಬೆನ್ನು ಹತ್ತೋದು ಬಿಟ್ಟು ಎದರಿಂದ ಸೊಟ್ಟಾಗೈತೆ ಅದ್ರ ಬೆನ್ನು ಹತ್ತೋದು. ಅಜಾರ ಹೊಕ್ಕೇನ್ರಿ ನಾವು ಏನು ಮಾಡಕ್ಕೆ ಹೋಗವ? ಮತ್ತು ಸೊಟ್ಟಾಗಕ್ಕೆ ಹೋಗವ ಮತ್ತು ಅಲ್ಲಿ ಹೋದ್ರೆ ಮತ್ತು ಸೊಟ್ಟಾಗುವುದೂ ಅಲ್ಲ. ಎದರಿಂದ ನೆಟ್ಟಗಾಗೈತೆ ಅದಕ್ಕೆ ಹೊಂದ್ಕೋಬೇಕಪ್ಪ ಇನ್ನು ಅನ್ನೋದು ಬುದ್ಧಿ ಬರೋದಿಲ್ಲ ನಾವು. ಏನು ಪ್ರಾರಬ್ಧ ಉಂಡು ತೀರಿಸುವುದಾಗಿದ್ರೆ ಮುಂದೆ ಜನ್ಮನ ಬರಬಾರ್ದಾಗಿತ್ತು. ಮತ್ತೆ ಮಾಡ್ತಾನಲ್ಲ ಅದಕ್ಕೆ. ಈಗೇನು ಮಾಡ್ತೀಯಲ್ಲ, ಮತ್ತೆ ಈಗ ಹಿಂದೆ ಮಾಡಿದ್ದು ಈಗ ಉಣ್ಣೋದು, ಈಗ ಮಾಡಿದ್ದು ಮುಂದೆ ಉಣ್ಣೋದು. ಅದು ಸಂಚಿತ ಕರ್ಮಕ್ಕೆ ಉಳಿದದ್ದು ಸಂಚಿತ ಕರ್ಮಕ್ಕೆ ಜಮಾ ಆಕೈತಿ, ಉಣ್ಣುಲ್ಲೇ ಉಳಿದದ್ದು. ಈ ಬರೇ ಕಾಳೋದು ಉಳಿದಿರ್ತಾವಲ್ಲ ಹಗೆದಾಗ ಉಳಿದದ್ದು ಚೀಲದಾಗ ಯಾಕ್ರಿ ಅವು ಮತ್ತೆ ಜಮಾ ಹಾಕೊಂತ ಕುಂಡಿರ್ತಾವೆ, ಉಣ್ಣು ಉಳಿದಿರ್ತಾವೆ. ಏನು ಅತಿಯಾಗಿತ್ತಂದ್ರೆ ಊಟ ಮಾಡಿ ಉಳಿದಿರ್ತಾವೆ, ಮತ್ತು ಮುತ್ತಿನ ವರ್ಷದ ಮತ್ತೆ ಅದಕ್ಕೆ ಜಮಾ ಆಕೈತಿ. ಏನು ಸಂಚಿತ ಕರ್ಮಕ್ಕೆ ಜಮಾ ಆಕೈತಿ ಅದು ಉಂಡು ಉಳಿದದ್ದು. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ. ಈಗೇನು ಮಾಡ್ತೇವಲ್ಲ ಅದು ಮುಂದೆ ಬರ್ಬೋದು. ಈಗೇನು ಉಣ್ತೇವಲ್ಲ ಹಿಂದೆ ಮಾಡಿದ್ದ ಉಣ್ಣಾಕತ್ತೀವಿ ನಾವು. ಇದು ಎಲ್ಲಿ ಮಟ್ಟಪ್ಪ ಹಿಂಗೆ ಅಂದರೆ ನಮ್ಮ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡಾಗ, ಜೀವಭಾವ ನಾಶ ಆದಾಗ ಇದು ಸಂಚಿತ ಆಗಾಮಿ ಪ್ರಾರಬ್ಧ ಮೂರು ಕರ್ಮಗಳು ಕೆಟ್ಟು ಹೋಕ್ಕವು, ನಾಶ ಆಕ್ಕವು. ಜ್ಞಾನ ಆಗುಲ್ಲೇ ಇದು ನಾಶ ಆಗುವುದೇ ಇಲ್ಲ.
ಮತ್ತು ಇದರ ಬೆನ್ನು ಹತ್ತಿ ತಿರ್ಗಾವಣಿ ಕರ್ಮಜಾಲದ ಸಿಕ್ಕೊಂಡು ಒದ್ದಾಡೋದು ತಪ್ಪೋದಿಲ್ಲ. ಮಾಡಿದ ಕರ್ಮಕ್ಕನುಸಾರವಾಗಿ ಜನ್ಮ ತಾಳಬೇಕಾಗೈತಿ. ಚಲೋ ಕರ್ಮ ಮಾಡಿದ್ರು ಜನ್ಮ ಬರ್ತೈತಿ, ಕೆಟ್ಟ ಕರ್ಮ ಮಾಡಿದ್ರು ಜನ್ಮ ಬರುವುದು ನನಗೆ. ಅದಕ್ಕೆ ಒಳ್ಳೆಯದನ್ನು ಮಾಡುವಂತ, ದುರಿತ ಕರ್ಮವನ್ನು ಅಲ್ಲದರೂ ಪುಣ್ಯವನ್ನೇ ಮಾಡುವಂತ. ಹಿಂದೆ ಮಾಡಿದಿ ಈಗ ಉಣ್ಣಾಕತಿ ಏನು? ಇಲ್ಲಿ ಬಂದಿಂದ ಇದಕ್ಕೆ ಸತ್ತಾಕ ಹೊಂದ್ಕೊಂಡಿದ್ದ ಕಲ್ಯಾಣ ಆದರೆ ಇದನ್ನು ನೋಡ್ಕೊಂಡು ಇನ್ನೊಬ್ಬರಿಗೆ ನೀನು ಕಲ್ಯಾಣ ಮಾಡ್ಬೇಕಿಲ್ಲ. ನಿನಗೆ ನೀಗೂ ಅಷ್ಟಾರ ಎರಡನೇದವ್ರಿಗೆ ಉಪಕಾರ ಮಾಡಕ್ಕೆ ಕಲೀನಿ. ಇದ್ದು ತೋರಿಸಿದ್ರು ಇರೋಕ್ಕಾಗಲ್ಲ ಅಂದ್ರೆ ಹೆಂಗ್ರಿ? ಈಗ ಮಾಡಿದ್ದು ಮುಂದೆ ಬರ್ತೈತೆ ಅನ್ನೋದು ಗೊತ್ತಾದ್ರೆ ಒಳ್ಳೆ ಕೆಲಸ ಯಾಕೆ ಮಾಡಬಾರ್ದು? ಮಾಡಿದ್ದು ಬುದ್ಧಿ ಒಳಗೆ ತುಂಬ್ಕೊಂಡಿರ್ತೈತಿ, ಅದಕ್ಕೆ ಸಂಸ್ಕಾರ ಅಂತಾರೆ. ಒಲವಿದ್ರೆ ಸಂಘ ಇರುವುದಿಲ್ಲ, ಸಂಘ ಇದ್ರೂ ಒಲವು ಇರುವುದಿಲ್ಲ, ಎರಡೂ ಇದ್ರೂ ಪ್ರಯತ್ನ ಇರುವುದಿಲ್ಲ. ಜಡ ಬುದ್ಧಿ ಜಡಸಂಗ ಮಾಡಿ ಎಲ್ಲ ಇದ್ದ ಸಮಾಧಾನ ಕೆಡಿಸ್ಕೊಂಡ್ಬಿಟ್ನಿ. ಎಮ್ಮಿ ಕೂಡ ಆಡಿ ಆಕಳನು ಕೆಡ್ತೆ ಅಂತ. ಹಂಗೆ ಒಳ್ಳೆ ಸಂಸ್ಕಾರ ಇದ್ದಾವ ಕೆಟ್ಟ ಸಂಸ್ಕಾರದವ್ರ ಸಂಘ ಮಾಡಿದ್ರಿ ಅಂದರೆ ಅದ ಸಂಸ್ಕಾರ ಆಕೈತಿ. ಒಲವು ಪ್ರಯತ್ನ ಸಂಘ ಮೂರು ಇದ್ರ ಕೆಲಸ ಆಕೈತಿ ನೋಡ್ರಿ. ಆರಾಮಿರಾಕ ಹೊರಗಿನ ಯಾವ ಬೇಕಾಗಿಲ್ಲ, ಆಡಂಬರ ಜಾತಿ ಪಾತಿ ಬೇಕಾಗಿಲ್ಲ ನಮಗೆ. ಆ ಜಾತಿ ಬಂದು ಹೇಳೈತೆ ನಿಮಗೆ, ನೀ ನಮ್ಮ ಜಾತಿಯವಂತೆ. ಎಲ್ಲ ಜಾತಿ ನೀವೇ ಕಲ್ಪಿಸ್ಕೊಂಡಿರಿ. ನಿದ್ದೆಗೆ ಹೋಗ್ಬೇಕಾದ್ರೆ ಯಾವ ಜಾತಿ ಯಾವ ಪೂಜೆ ಮಾಡ್ತೀಯಲ್ಲಿ ಅಂದರೆ ನಿದ್ರೆ ಅಂದ್ರೆ ಆರಾಮ ಹೌದಿಲ್ಲ. ಹಂಗಾರೆ ಆರಾಮ ಹೊಂದಬೇಕಾದಂದ್ರೆ ಯಾವ ಪೂಜೆ ಮಾಡ್ತೀಯಲ್ಲಿ ಅಂದರೆ ಜಗತ್ತಿನ ತುಂಬ ಮಾಡ್ಕೊತ ಬಂದಾರಲ್ಲ, ಏನಾಗೈತಿ ನೋಡ್ಕೋರಿ. ಎಷ್ಟು ಮಂದಿ ಚಿಂತೆ ಕೆಡದೈತಿ. ಯಾರ ಭಾಷಣ ಕೇಳಿ ಏನು ಆಗ್ಬೇಕಾಗೈತಿ? ಇರುವನ್ನ ಲಕ್ಷಿಸಿ ಹೇಳೋದು ಕೇಳೋದು ನಡೆದೈತೋ ಏನು ದೌರ್ಕಿ ಲಕ್ಷಿಸಿ ಹೇಳೋದು ಕೇಳೋದು ನಡೆದೈತೋ ನಿಮ್ಮ? ನೀವು ಎಲ್ಲಿ ಹೋದರೂ ಬರೀ ಇದೇ ಸುದ್ದಿನ, ಜಗತ್ತಿನ ಸುದ್ದಿಯಾಗ ಕಾಲ ಕಳೆದು. ಸ್ವರೂಪದ ಅನುಸಂಧಾನದ ತೊಡಗಿದೆ ಅಂದ್ರೆ ನೀ ಆರಾಮಿರ್ತೀನಿ ನೋಡಿ. ವಿಷಯದ ಅನುಸಂಧಾನದ ತೊಡಗಿದೆ ಅಂದ್ರೆ ಆರಾಮ ಕಳ್ಕೊತೀನಿ. ವಿಷಯ ವ್ಯವಹಾರದ ತೊಡಗಿರೋ ದುಃಖ ನಿರಂತರ ನಾವು ಹೊಂದಬೇಕಾಗ್ತದೆ. ಅದನ್ನು ಕೈ ಬಿಟ್ಟರೆ ನಿನಗೆ ಆರಾಮಿರ್ತೀವಿ ನೋಡಿ. ಸುಖದ ದಾರಿ ಯಾವುದು, ದುಃಖದ ದಾರಿ ಯಾವುದು ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಹೆಚ್ಚಾಗಿ ಆರಾಮಿರ್ತೇವೆ, ಎಚ್ಚರ ಆದ್ಕೂಲೆ ಸಂಕಟ ಚಾಲು ಆಯ್ತು ನೋಡ್ರಿ. ಏನು ಇದ್ಯಾಗಲ್ಲಿ ಬಾಳೆ ಇರ್ತೈತೇನೆ? ಅಲ್ಲಿ ಹೆಣ್ಣು ಗಂಡು ಆಗಿರ್ತೇನೆ? ಅಲ್ಲಿ ಯಾವ್ದಾರ ಜಾತಿಯವಾಗಿರ್ತೇನೆ? ಯಾವುದು ಇಲ್ಲೇ ಹೆಂಗೆ ಆರಾಮಿರ್ತೀನಿ? ಅಲ್ಲಿ ನಾ ಗಂಡಸಂತ ದಿಮಾಕ್ ಮಾಡ್ತೀನಿ, ಹೆಂಗಸಂತ ನಾಚಾಡ್ತೀನಿ. ಅಲ್ಲಿ ನಿದ್ದೆ ಇದ್ದಾಗ ಯಾವಾಗ ಬಿದ್ದು ಹೇತಾಳೋದು ಎದಕ್ಕೆ ಬೇಕಾಗಿತ್ತು ನಮ್ಮಪ್ಪ? ಸುಮ್ಮನೆ ಇರಬಾರ್ದ. ಹೊರಗಿನ ಕಂತರಾಡದಾಗ ಬಿದ್ದ ಇದ್ದ ಸಮಾಧಾನ ಎಲ್ಲ ಕೆಡಿಸ್ಕೊಂಡೆಲ್ಲ. ಅದು ಇರುದ ಇದು ಇರುದ ಅಂತ ಒಂದಿದ್ದಾಗ ಒಂದು ಇರುದಿಲ್ಲ. ಏನು ಇದು ಕೊಳಲನ್ನು ಊದಬೇಕು, ಕಡ್ಲಿನೂ ತಿನ್ಬೇಕಂದ್ರೆ ಸಾಧ್ಯ ಇಲ್ಲ. ಕಡ್ಲಿ ತಿನ್ನಕೈತಿ ಅಂದ್ರೆ ಕೊಳಲು ಊದೋದು ಬಂದಾಕೈತಿ, ಕೊಳಲು ಊದಾಕತ್ರ ಕಡ್ಲಿ ತಿನ್ನೋದು ಬಂದಾಕೈತಿ. ಏನು ಒಂದು ನಡೆದಾಗ ಒಂದು ಬಂದಾಕೈತಿ. ತನ್ನಡಿಗೆ ತಾನು ಬರುವಂತಿಲ್ಲ, ತನ್ನ ತಡಿಗೆ ತಾನು ಹೋಗುವಂತಿಲ್ಲ. ಎಡೆಬಿಡದೆ ಈ ಅಭ್ಯಾಸದಾಗ ತೊಡಗಬೇಕು ನೋಡ್ರಿ. ಎಲ್ಲಿಯಾರ ಹೋಗ್ಬೇಕಾಗಿಲ್ಲ. ನೀನ ಅದ ಅದಿ, ಸದ್ದ ಅದ ಅದಿ, ಹೊಸದಾಗಿ ಎಲ್ಲಿ ಹೋಗ್ಬೇಕಾಗಿಲ್ಲ.
ಈ ಶರೀರ ಎದಕ್ಕೆ ಉಪಯೋಗ ಮಾಡ್ಕೊಂಡ್ರಿ? ಸುಖಕ್ಕೆ ಉಪಯೋಗ ಮಾಡ್ಕೊಂಡ್ರೆ ಸಂಕಟ ಒಂದಕ್ಕೆ ಉಪಯೋಗ ಮಾಡ್ಕೊಂಡ್ರಿ ಇದನ್ನು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ, ದುಃಖರಹಿತವಾದಂಥ ಇರುವಿನ ಸ್ಥಿತಿಯನ್ನು ಹೊಂದಲಿಕ್ಕೆ ಇದು ಸಾಧನದ. ನಾವು ದುಃಖ ಹೊಂದಾಕ ಇದನ್ನು ಸಾಧನ ಮಾಡ್ಕೊಂಡಿವಿ. ಈ ಮಾತು ಹೊಳೆದ್ರೆ ಸಂಕಟ ಪರಿಹಾರ ಮಾಡ್ಬೇಕನ್ನೋದು ಹತ್ತತ್ ನಮ್ಗೆ. ಶರೀರ ಭಾವ ಯಾರಿಗೆ ದೃಢತರ ಇರ್ತದೆ ಅವ್ರಿಗೆ ಹೆದರಿಕೆ ಭಾಳ ಇರ್ತದೆ. ಸಾಮಾನ್ಯವಾಗಿ ಎಲ್ಲರಿಗೂ ಸಂಕಟ ಕೊಡೋದು ಅಂದ್ರೆ ಯಾವುದು ಅಂದ್ರೆ ಈ ಶರೀರನ ಹೌದಿಲ್ಲ. ಹಂಗಾರೆ ಈ ಶರೀರ ಭಾವ ಬಿಡ್ಬೇಕಿಲ್ಲ. ಹಂಗಾರೆ ಹೆಂಗೆ ಬಿಡೋದು ಇದನ್ನ? ನಿದ್ದೆ ಮಾಡ್ಬೇಕಾದ್ರೆ ಶರೀರ ಭಾವ ಬಿಡ್ಬೇಕಾಗತ್ತೇವೆ, ಹಿಡ್ಕೋಬೇಕಾಗತ್ತೇವೆ. ದೇಹ ಭಾವ ಒಳದಾಗೋದಿಲ್ಲ, ಅದು ನಿದ್ದೆ ಸೂತ್ರ ಹತ್ತೋದು. ನಿದ್ದೆ ಒಳಗೆ ಆರಾಮಾಗಿರ್ತಿರೋ ಏನು ಶರೀರ ನೀವಾಗಿರ್ತಿರೋ ಅಂದ್ರೆ ಹೆಂಗೆ ಉಂಡುಂಡಂಗೆ ಉಣ್ಬೇಕನ್ನೋ ಆಶಯ ಹೆಚ್ಚಕೊಂತ ಹೋಗ್ತೈತಿ. ಮಲ್ಕೋಬೇಕಾದ್ರೆ ಹೊರಗಿಂದ ಏನಾದ್ರು ಮಾಡಕ್ಕೆ ಹೋಗ್ಯನಿ, ಎಲ್ಲ ಕೈ ಬಿಟ್ಟಾಗ ನಿನಗೆ ಆದ ವಿಶ್ರಾಂತಿ ಹೋದಿಲ್ಲ. ಯಾವುದರ ಜಪ ಮಂತ್ರ ಅನ್ಕೊಂತ ಕುಂದಿರ್ತೀವಿ. ನಿದ್ದೆ ಅಂದ್ರೆ ಆರಾಮು ಏನು ಸಂಕಟ ಹೇಳ್ರಿ. ಆರಾಮಿರಾಕ ಯಾವ ಪೂಜೆ ಮಾಡ್ಬೇಕಾಗೈತಿ? ಯಾವುದರ ಗದ್ಗಿಗೆ ಹೋದ್ರೆ ನಿದ್ದೆ ಬರ್ತೈತೇನೆ? ಏನು ನಿದ್ದೆ ಒಳಗೆ ಈ ಏನಿರ್ತೈತಿ ಹೇಳ್ರಿ? ಅಲ್ಲಿ ನಿದ್ದೆ ಹತ್ತಿದಾಗ ಅನ್ಯದ್ದು ಏನು ಕಂಡಿಯಲ್ಲಿ ಏನು ಕಂಡಲಿಲ್ಲ ಅಂತ ಆರಾಮಿರ್ತೈತಿ. ಎಲ್ಲಿ ಇನ್ನೊಂದನ್ನು ನೋಡೋದಿಲ್ಲ, ಇನ್ನೊಂದನ್ನು ಕಾಣೋದಿಲ್ಲ, ಅಲ್ಲಿ ಆರಾಮದ. ಇನ್ನೊಂದನ್ನು ನೋಡ್ತಾನೆ, ಇನ್ನೊಂದನ್ನು ಎಲ್ಲಿ ಕಾಣ್ತಾನೆ, ಅಲ್ಲಿ ದುಃಖದ ನೋಡಿ. ಶರೀರ ನಿದ್ದೆಯೊಳಗೆ ಹೊರಗೆ ಇರ್ತೈತೆ ಅಂತ ಹೇಳವ್ರು ಯಾರು ಹೇಳಿ? ಶರೀರ ನಿದ್ರೆ ಒಳಗೆ ಇರ್ತೈತೆ ಅಂತ ನೋಡಿದೆ ನಂಗಾರೆ? ಎಲ್ಲೈತಿ ಅಲ್ಲಿ ಶರೀರ? ಇಲ್ಲೇ ಇಲ್ಲ. ನಿಮ್ಗೆ ನಿದ್ದೆ ಇರ್ತಾಗ ಶರೀರ ಭಾವ ಎಲ್ಲ ಅಳದು ಹೋಗೈತಿ. ನೀವೆಲ್ಲರೂ ಗುರುಗಳು, ನಾವು ಒಬ್ಬ ಶಿಷ್ಯ. ನನಗೆ ಸಂಶಯ ನಿವಾರಣೆ ಆಗುವ ಸಂಬಂಧ ನಿಮ್ಮನ್ನು ಪ್ರಶ್ನೆ ಕೇಳೋಣ, ನೀವು ಅದಕ್ಕೆ ಉತ್ತರ ಕೊಡ್ತೀರಿ. ನಿಮ್ಮೆಲ್ಲರೂ ಜಗದ್ಗುರುಗಳು ಆಗ್ಬೇಕಂತ ಬಂದಿರೋದಿಲ್ಲ. ನಾ ಸ್ವಾಮಿ ಅಂತ ಎಂದಾರ ಬಂದು ನಿಮ್ಮ ಮುಟ್ಟ ಬಂದು ಹಿಡಿದ್ನೇನೆ. ಈ ದೇಹ ಭಾವ ಎಲ್ಲಿ ತನಕ ಇರ್ತದೆ ನೋಡಿ, ಅಲ್ಲಿ ತನಕ ಆರಾಮ ಇರೋದನ್ನ ಇಲ್ಲ. ನಿದ್ದೆಯೊಳಗೆ ದೇಹ ಭಾವ ಬಿಟ್ಟಂಗೆ ಎಚ್ಚರಿಕೆ ಒಳಗೆ ಬಿಟ್ಟು ಇರಾಕಲಿ. ಗದ್ಗಿಗೆ ಹೋಗಿ ಆದ್ರೆ ಆರಾಮ ಇರ್ತೈತೆ ನಿನಗೆ? ಈ ನಿದ್ದೆಗೆ ಹೋಗಿ ಆದ್ರೆ ಆರಾಮ ಇರ್ತೈತೆ? ಮನಸ್ಸು ಎಂದೂ ಆತ್ಮನನ್ನು ವಿಕಾರ ಮಾಡಲಾರ್ದು. ಹತ್ತಿರ ಮನಸ್ಸಿಗೆನ ಹತ್ತಬೇಕದು ನಿದ್ದೆ. ಗದ್ಗಿಗೆ ಹೋದ್ರೆ ಹತ್ತತನ ಅದು? ಆರಾಮ ಇರ್ಬೇಕನ್ನುವಂಗಿದ್ರೆ ಈ ದೇಹದ ಭಾವ ಬಿಡಬೇಕು ನೋಡಿ. ನಿದ್ದೆ ಮಾಡೋಕ್ಕೆ ಜಳಕ ಪಳಕ ಮಾಡ್ತೇನೆ ಏನು? ಹಂಗೆ ಆರಾಮ ಇರ್ಬೇಕಂತಂದ್ರೆ ಇದೇನು ಬೇಕಾಗಿಲ್ಲ, ಹೊರಗಿನ ಆಡಂಬರ ಮಾಡ್ಕೋತ ಕೊಡೋದು. ಜೀವನ್ಮುಕ್ತನ ಸ್ಥಿತಿನೇ ಬೇರೆ, ಅವನು ಉನ್ಮತ್ತನ ಸ್ಥಿತಿನೇ ಬೇರೆ. ಉನ್ಮತ್ತ ಇದ್ದವ ಸದಾ ಉನ್ಮತ್ತ ಇರೋದು ಅವನು. ಏನು ಜೀವಭಾವ ಇತ್ತು ಅಂತಂದ್ರೆ ಜೀವನ್ಮುಕ್ತಿ ಹೆಂಗಾಗ್ತಾನೆ? ಜೀವನ್ಮುಕ್ತನಿಗೂ ಕಾಮ ಇರ್ತದೆ, ಆದರೆ ಅವನ ಕಾಮನ ಬೇರೆ. ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ ಮದ ಮತ್ಸರಾದಿಗಳು ಇರುತ್ತಿರಲು ನಿಜ ನಿಗಮ ಗುರುಗಳಿಂದ ಅರಿದೊಡೆಯನು ಮುಕ್ತಿ ಸುಖ ಸಾಧ್ಯಬಹುದೇ ಅಂತ. ನಿಜವಾದ ಗುರುಗಳು ಸಿಗೋದು ಭಾಳ ಕಠಿಣ ಅದ. ಈಗ ಸಿಕ್ಕರೆ ಅದನ್ನು ಸರಿಯಾಗಿ ಅದ್ರ ಕಡೆ ಎಲ್ಲ ಕೊಟ್ಟರೆ ಲಾಭ ತಗೊಳ್ಳೋರು ಭಾಳ ಕಠಿಣ. ಎಲ್ಲೋ ಒಬ್ಬರು ಸಿಗ್ತಾರೆ. ಯಾವ ಮಹಾತ್ಮರು ತಮ್ಮ ಹಿಂದಿನ ಮಕ್ಕಳು ಮರಿ ಸುಖಿ ಆಗಲಿ ಅಂತ ವಿಷಯ ಗಳಿಸುತ್ತಾರೆ? ಜ್ಞಾನಿಗಳ ಮಕ್ಕಳಾದ ಜ್ಞಾನದೊಳಗೆ ಆಸಕ್ತಿ ಇಡಬೇಕು, ಏನೋ ವಿಷಯದಲ್ಲಿ ಆಸಕ್ತಿ ಇಡಬೇಕು.
ಜ್ಞಾನಿಗಳ ಮಣಿತನದವರು ಜ್ಞಾನಿಗಳ ಯಾರಾಗ್ಯಾರ? ಎಲ್ಲೋ ಅಪವಾದವು ಜಗತ್ತಿನ ಇತಿಹಾಸದೊಳಗೆ. ವ್ಯಾಸನಿಂದ ಸುಖ, ಹೌದಿಲ್ಲ? ಅಪವಾದವು. ದತ್ತಾತ್ರೇಯ ಯಾವಾಗಲೂ ಉನ್ಮನಿ ಅವಸ್ಥೆಯೊಳಗಿರ್ತಿದ್ರು. ಊಟ ಉಪಚಾರ ಏನು ನಡೀತಿದ್ದಿಲ್ಲ. ಶಿವಾನಂದರು ಉನ್ಮನಿ ಅವಸ್ಥೆಯೊಳಗೆ ಇರ್ತಿದ್ರು. ಆತ್ಮವಿಮುಖ ಬುದ್ಧಿ ಜ್ಞಾನಿಗೆ ಅಜ್ಞಾನಿಗೆ ಸಮಾನ ಇರ್ತದೆ. ಏನು ಅದರ ತಿಳುವಳಿಕೆ ಭಿನ್ನ ಭಿನ್ನ ಇರ್ತದೆ. ಎಲ್ಲಿವರೆಗೆ ಮನಸ್ಸಿಗೆ ಶರೀರ ಸಂಬಂಧ ಇರುವುದಿಲ್ಲ, ಅಲ್ಲಿವರೆಗೆ ಶರೀರದ ನೋವು ಮನಸ್ಸಿಗೆ ಆಗುವುದಿಲ್ಲ. ಸಂಬಂಧ ಹಚ್ಕೊಂಡೆ ಅಂದ್ರೆ ಚಲೋ ಅಕ್ಕ. ಯಾವನಿಗೆ ಶರೀರ ಇರ್ತದೆ ಅವನಿಗೆ ವಿದೇಹ. ಏನು ಮೊದಲ ಅವನಿಗೆ ಶರೀರನೇ ಇರುವುದಿಲ್ಲ. ನಿಂದ ಜೀವಂತ ಇದ್ರೂ, ಶರೀರ ಜೀವಂತ ಇದ್ರೂ ಮುಕ್ತ ಇರ್ತಾನ. ಎಲ್ಲಿ ತನಕ ಹಮ್ಮದ ನೋಡ್ರಿ, ಅಲ್ಲಿ ತನಕ ಅನುಭವ ಇರ್ತದೆ. ಹಮ್ಮ ಅಡಗಿದ ಮ್ಯಾಗ ಅನುಭವ ಇಲ್ಲಿದೆ. ಇದ್ದ ವಸ್ತು ಎಂದೂ ಬದಲಾವಣೆ ಆಗೋದು, ಇಲ್ಲದ ವಸ್ತು ಬದಲಾವಣೆ ಆಕ್ಕವು. ವಾಸನೆಗಳೆಲ್ಲ ಪೂರ್ಣ ನಾಶ ಆಗ್ಬೇಕು ನೋಡ್ರಿ, ಅಂದಾಗಿದ್ದ ಅನುಭವ ಬರ್ತೈತಿ. ಪ್ರಾಣ ನಿರೋಧ ಮಾಡಿದರೆ ಕಾಯಂ ಉಳಿದಿಲ್ಲ ಅದು. ವಾಸನಾಕ್ಷಯ ಜ್ಞಾನದಿಂದನೇ ಆಗೋದು ಹೊರತು ಬಾಕಿ ಯಾವುದರಿಂದನೂ ಆಗೋದಿಲ್ಲ. ಎಲ್ಲ ಮಹಾತ್ಮರು ಬಂಧನವನ್ನು ಕಳ್ಕೊಂಡ ಮುಕ್ತರಾಗ್ಯಾರ. ಅದನ್ನು ಇಟ್ಕೊಂಡ ಮುಕ್ತ ಆಗಿ ಬರ್ತೈತೆ. ಸ್ವರೂಪ ಜ್ಞಾನವನ್ನು ಯಾವ ಮಾಡ್ಕೋತಾನೆ ನೋಡ್ರಿ, ಅವನ ಮನೋವಿಜ್ಞಾನ. ಯಾವುದನ್ನು ತಿಳಿಯುವುದರಿಂದ ಎಲ್ಲವೂ ತಿಳಿಯಲ್ಪಡೋದು ಯಾವುದು ಅಂದರೆ ಅದ ನಿನ್ನ ಸ್ವರೂಪ ಜ್ಞಾನ. ಎಲ್ಲಿವರೆಗೆ ಆತ್ಮಜ್ಞಾನ ಆಗುವುದಿಲ್ಲೋ ಅಲ್ಲಿವರೆಗೆ ನೀವು ಅಪೂರ್ಣನ. ಯಥಾರ್ಥ ವಸ್ತುವಿನ ಅನುಭವ ಆದಾಗ ನಮಗೆ ಚಿಂತೆ ಕಡಿತೈತಿ ನೋಡ್ರಿ. ಈ ಈ ಜಗತ್ತಿನಾಗ ಏನಾರ ಮಾಡ್ಬೇಕು ಅನ್ನೋದು ಉಳಿಬಾರ್ದು ನಾವು. ಒಂದು ವೇಳೆ ಮಾಡೋದು ಉಳಿದೈತೆ ಅಂದ್ರೆ ಅವು ಎಂದೂ ಇದು ಅನುಭವಕ್ಕೆ ಬರೋದಿಲ್ಲ ನಮ್ಗೆ. ಇದ್ದ ಹೆಚ್ಚು ನಮ್ಗೆ ಆರಾಮ ಇರ್ಬೇಕನ್ನೋ ಇಚ್ಛೆ ಆಕೈತೇನ್ರಿ, ಉಳಿದಿಲ್ಲ ನಮ್ಗೆ. ಈ ಶರೀರ ರೂಪಕ್ಕಿಂತ ಮತ್ಯಾವುದು ನಿನಗೆ ಬೇರೆ ತಂದು ಬೇರೆ ತರ್ತಿ. ಶರೀರನ ವಿಚಿತ್ರ ಇದು. ತನು ಇದನ್ನು ಉಳಿದು ಇಂದ್ರಜಾಲದ ಆಟ ಮಿಂಟೆ. ಇದಕ್ಕಿಂತ ಸೂಜಿಗದ ವಸ್ತು ಯಾವುದನ್ನು ತರ್ತೀನಿ ಮತ್ತೆ? ಇಂಥದ್ದನ್ನು ನಾನು ನನ್ನದು ಅಂತ ಹಿಡ್ಕೊಂಡು ಕುಂತಿದ್ದೀನಿ. ಒಂದು ಅವಸ್ಥೆ ಒಳಗೆ ಅಷ್ಟೇ ನಿಂದು, ಮತ್ತೊಂದು ಅವಸ್ಥೆ ಒಳಗೆ ಇದು ಎಲ್ಲಿ ಐತಿ ಶರೀರ? ನೀ ಎದಿ ಶರೀರ ಇಲ್ಲ ಇಲ್ಲಿ. ಇದೇ ಗಟ್ಟಿ ಅಂತ ಹಿಡ್ಕೊಂಡು ಕುಂತ್ರೆ ನೀನು ನಿಜದ ಅನುಭವ ಹೆಂಗಾಗ್ಬೇಕು ಹೇಳಿ? ಅಸ್ಥಿ ಭಾತಿ ಪ್ರಿಯ ಅನುಸಂಧಾನ ಮಾಡೋಕ್ಕಿಲ್ಲ. ಅರು ಇರುವ ಆನಂದ. ನೀವೆಲ್ಲರೂ ಸುಖ ಸ್ವರೂಪನೇ ಇದ್ದೀರಿ. ನಿದ್ದೆ ಕಡೆ ಲಕ್ಷ ಕೊಟ್ಟಾಗ ನಾಮರೂಪಾದಿಗಳು ಎಲ್ಲಿ ಹೋಗಿದ್ವು ಅಂದರೆ ನಮಗೆ ಪ್ರಿಯವಾದ ಶರೀರವನ್ನು ಕೈ ಬಿಡ್ತೀವಿ. ಅವಾಗ ಪೂರ್ಣ ಆನಂದ ಬೇಕಾತಂದ್ರೆ ಶರೀರ ಭಾವ ಬಿಡಬೇಕಾಕತಿ. ನಿಮಗೆ ದೇವ ಮಂದಿರದ ಮೇಲೆ ಪ್ರೀತಿ ಐತವ ಏನು ಮನೆ ಮೇಲೆ ಪ್ರೀತಿ ಐತವ ಅಂದ್ರೆ ದೇವ ಮಂದಿರಗಳ ಮೇಲೆ ಪ್ರೀತಿ ಇದ್ರೆ ಮನೆ ಕಡೆ ಯಾಕೆ ಹೋಗ್ಬೇಕಪ್ಪ? ಎಷ್ಟೋ ಖರ್ಚು ಮಾಡಿ ದೇವ ಮಂದಿರಗಳನ್ನು ಕಟ್ಟಿಸಿರ್ತಾನೆ, ಮತ್ತು ತಿರುಗಿ ಬಿಟ್ಕೊಟ್ಟು ಮನೆಗೆ ಬರ್ತಾನೆ. ಹೇಳಿ, ಮನೆಗೆ ಅದಕ್ಕೆ ವಿಷಯ ವಸ್ತುಗಳ ಕಡೆಗೆ. ಮತ್ತು ಶರೀರಕ್ಕೆ ತಡಿಲಾರ್ದಂಥ ವೇದನೆ ಬಂದಾಗ ಅಷ್ಟೇ ಈ ಶರೀರ ಬೇಸರಾಗೈತೆ ಅಂತಾನೆ.
ಮತ್ತಿದು ಅನುಕೂಲ ಆತಂದ್ರೆ ಮತ್ತೆ ಮರ್ತು ಬಿಡ್ತಾನೆ ಅದನ್ನು. ಕೋಟಿಗಟ್ಟಲೆ ಖರ್ಚು ಮಾಡಿ ಗುಡಿ ಗುಂಡಾರಗಳನ್ನು ಕಟ್ಸಿರ್ತೀರಿ, ತಿರುಗಿ ಮನೆಗೆ ಯಾಕೆ ಬರ್ತೀರಿ ಅಂದರೆ ನಿಮಗೆ ಮನೇನ ಪ್ರೀತಿ ವಸ್ತು. ದೇವ್ರಿಗೆ ಹೋಗಲಿ ಬಾಯಾಗ ಒಂದು ಹನಿ ನೀರು ಹಾಕೋದಿಲ್ಲ ಅಂತೀರಿ. ಹಾಂ, ಗುಡಿಗೆ ಹೋಗೇ ಬಂದ ಎಲ್ಲ ಅಂದ. ಹಾಂ, ಬಂದು ಏನು ಮಾಡಿದಿಲ್ಲಿ? ಈ ಶರೀರ ಹಿಡ್ಕೊಂಡು ಏನೇನೋ ಮಾಡಾಕೈತಿಯಲ್ಲ, ಮಡಿ ಆಗಾಕೆ ಬರ್ತೈತಾನೆ ಈ ಶರೀರಕ್ಕೆ. ಹಾಂ, ಮನುಷ್ಯನ ಮಡಿನ ಮಡಿ, ಶರೀರ ಎಂದೂ ಮಡಿ ಆಗೋದಿಲ್ಲ. ಎಷ್ಟು ತೊಳೆದ್ರು ಕೊನೆಗೆ ಎಲ್ಲಿಗೆ ಹೋಗೋದು? ಎಲ್ಲ ಬಿಟ್ಕೊಟ್ಟು ನೀತಿಗೆನೇ ಹೋಗುತ್ತೆ. ನಿರಂತರ ಇರುವನ್ನು ಕುರಿತು ಚಿಂತನ ಕಥನ ಮಂಥನ ನಡಿಬೇಕು ನೋಡ್ರಿ. ಸ್ವರೂಪದ ಅಧ್ಯಯನ ಅಧ್ಯಾಪನ ಬಿಟ್ಟು ಇರಬಾರ್ದು, ಚ್ಯುತಿಯ ಹೊಂದಬಾರ್ದು ಅಂದರು. ಮನಸ್ಸು ಸುಮ್ಮನೆ ಇದ್ದಾಗ ತಾನ ಆನಂದಮಯವಾಗಿ ಉಳಿತೈತೆ. ನೀವು ಸುಮ್ಮನೆ ಇದ್ದರೆ ನಿಮ್ಗೆ ಆರಾಮಿರ್ತೈತಿ. ನಿರ್ಮಲವಾದಂಥ ಆನಂದನೇ ನಿಮ್ಮ ಸ್ವರೂಪ. ಯಾವಾಗಲೂ ಆನಂದವನ್ನು ನೆನೀತಾ ಇರ್ಬೇಕು ನೋಡಿ. ಹೊಟ್ಟೆಸ್ದಾಗ ಉಣ್ಣು, ನೀರಡಿಕೆ ಆದಾಗ ನೀರು ಕುಡಿ, ಆದರೆ ಆನಂದದ ಮಾತು, ಆನಂದದ ನೆನಪು ಮಾಡ್ಕೋತ ಇರ್ಬೇಕು ನೋಡ್ರಿ. ಆನಂದದ ನೆನಪು ಮಾಡ್ಬೇಕಾದ್ರೆ ಮನಸ್ಸಿನ ಗದ್ದಲ ಎಲ್ಲ ಬಂದ್ ಮಾಡ್ಬೇಕು. ಮನಸ್ಸು ಸುಮ್ಮನೆ ಇದ್ದಾಗ ಆನಂದದ ನೆನಪಿನಾಗ ಇರಾಕ್ ಬರ್ತದೆ. ನಿದ್ದೆ ಹತ್ತಿದಂಗೆ ಕಲ್ಪನಾರಹಿತವಾದಂಥ ಸ್ಥಿತಿ ಅನುಭವಕ್ಕೆ ಬರ್ತೈತೆ ನಮ್ಗೆ. ಅಷ್ಟು ಕಠಿಣ ಅದು. ನಿದ್ದೆ ಮಾಡಿದಂಗೆ ಅದನ್ನು ಮಾಡೋಕ್ಕೆ ಬರೋದಿಲ್ಲ. ಒಳಗೆ ಆಂತರಿಕವಾಗಿ ಸ್ವಾದ ಹತ್ತಿ ಅಂದ್ರೆ ಮನಸ್ಸಿನಲ್ಲಿ ಹೊಲಸು ಎಲ್ಲ ಬಿಟ್ಟು ಹೋಗ್ತೈತಿ. ಶುದ್ಧವಾದ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಹೆಂಗೆ ಕಾಣಿಸ್ತೈತೆ ಹಂಗೆ ಅಂತಃಕರಣ ಸ್ವಚ್ಛ ಆದರೆ ನಮ್ಮ ಅನುಭವವನ್ನು ನಾವು ನೋಡ್ಕೊಳಕ್ಕೆ ಬರ್ತೈತಿ. ಎಲ್ಲರೂ ಮೊದಲು ಮಾಡೋ ಕೆಲಸ ಯಾವುದು ಅಂದರೆ ಮನಸ್ಸನ್ನು ಸ್ವಚ್ಛ ಮಾಡ್ಬೋದು ನೋಡ್ರಿ. ಮನಸ್ಸು ಸ್ವಚ್ಛ ಇದ್ರೆ ಎಲ್ಲ ಸ್ವಚ್ಛ, ಎಲ್ಲ ಬರೋಬ್ಬರಿ ನಡೀತಾವೆ. ಕನ್ನಡಿ ಸ್ವಚ್ಛ ಇದ್ರೆ ನಿಮ್ಮ ಮುಖ ನೋಡಕ್ಕೆ ಬೇಕಾಕೈತಿ. ಮನಸ್ಸು ಸ್ವಚ್ಛ ಮಾಡಿಕೊಂಡಾಗ ಎಲ್ಲರಿಗೂ ಅದು ಹೊಳಿತೈತೆ ನೋಡ್ರಿ. ಮನುಷ್ಯನ ಮಾಲಿನ್ಯ ಇದ್ದ ಕಾರಣ ಇದು ನಮ್ಗೆ ದೌಡ ಅನುಭವಕ್ಕೆ ಬರುವಂಥ. ಜನನ ಮರಣಗಳಿಲ್ಲ. ಯಾರಿಗೆ? ಶರೀರಕ್ಕೆ. ನಿನಗೆ ಶರೀರಕ್ಕೆ ಜನನ ಮರಣಗಳದಾವು. ಯಾವ್ದಾರ ಹುಟ್ಟಿದ್ದಿತ್ತು, ಯಾವ್ದಾರ ಸತ್ತಿದ್ದಿತ್ತು. ನೀನು ಹುಟ್ಟಾವಲ್ಲ, ಸಾಯವಲ್ಲ. ಪೂರ್ಣ ಸ್ಥಿತಿ ನಾವು ಹೊಂದು ಮುಟ ಬಹಳ ಎಚ್ಚರದಿಂದ ಇರಬೇಕಾಗ್ತೈತಿ. ದೌಡ್ ಕೆಲಸ ಮುಗಿದಿಲ್ಲ ನಮಗೆ. ಇನ್ನೂ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು ಅನ್ನೋದು ಇರ್ತೈತಿ. ತೂರಿ ಪದ ಹೊಂದಿ ಇದನ್ನು ಖಾತ್ರಿ ಮಾಡ್ಕೊಂಡಾಗ ಚಿಂತೆ ಕಡಿತೈತಿ ನೋಡಿ. ಇಚ್ಛಾನ ಉಳಿದಿಲ್ಲ ನಿನಗೆ. ಪೂರ್ಣ ಇರುವಿನಲ್ಲಿ ಮತ್ತೊಂದು ಕಾಣೋದನ್ನ ಇಲ್ಲ ನಿನಗಲ್ಲಿ. ಯಾರು ನೋಡ್ತಾರಪ್ಪ ಅಂದ್ರೆ ನೋಡವ್ರು ಯಾರು? ಯಾರು ಮೊದಲು ನೋಡವ್ರು ಯಾರು? ಇದೆಲ್ಲ ದೃಶ್ಯಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು. ಅದಕ್ಕೆ ಯಾವುದೇ ಥರದ ವಿಕಾರ ಹತ್ತಿಲ್ಲ. ಅದಕ್ಕೆ ನೋಡವನು ನೋಟಕ್ಕೆ ಎಂದೂ ಚ್ಯುತಿ ಆಗೇ ಇಲ್ಲ. ಅದು ಇರುವಂಗೆ ಐತೆ ಅದು. ಅರಿವಿಗೆ ಏನಾರು ಆಗೈತೇನೆ? ಅರಿವಿಸ್ಕೊಳ್ಳೋದ್ರೊಳಗೆ ಆಗೈತಿ. ಇದು ತೋರಿಕೆ ಒಳಗಿಂದ ಏನು ಕೆಲಸ ನಂದಿಲ್ಲ ಅನ್ನೋ ಕೆಲಸ ಬೈತು. ಎಲ್ಲ ತೋರಿಕೆ. ಇದು ಕಾಣುವುದೆಲ್ಲ ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ತೋರಿಕೆ. ಅದು ಆ ಇರುವಿಕೆಯನ್ನು ಯಾವ ಇಂದ್ರಿಯಗಳಿಗೂ
ಮತ್ತು ಮನಸ್ಸಿಗೆ ಅದು ಗೋಚರ ಆಗುವುದಿಲ್ಲ. ಇದ್ದ ವಸ್ತು ಇದು ಕಾಣುವುದೆಲ್ಲ ಇದು ಮಿಥ್ಯಾ ವಸ್ತುಗಳು ಕಾಣ್ತಾವೆ ನಿನಗೆಲ್ಲ. ಇಂದ್ರಿಯಗಳಿಗೆ ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗೋದು. ಸತ್ಯ ವಸ್ತುವಿನ ಅನುಭವ ಮಾಡ್ಕೊಳಕ್ಕಾಗೋದು ಕಾಣಲಿಕ್ಕೆ ಅವು ಇಂದ್ರಿಯಗಳಿಗೆ ಅಷ್ಟೇ ಕಾಣ್ತಾವು. ಯಾವ ಬಾಹ್ಯ ಇಂದ್ರಿಯಗಳಿಗೆ ಕಾಣೋದೆಲ್ಲ ಇದು ಜಡ ಅದ, ಕಾಲಾಂತರದಲ್ಲಿ ನಾಶ ಆಗಿ ಹೋಗ್ತದೆ. ಅದು ಇದ್ದು ಇರುವೆದೆಲ್ಲ ಅನುಭವ ಗೋಚರ ಅದ. ಅದಕ್ಕೆ ಅನುಭವದಿಂದ ನೋಡು ನೋಡಲೇ ಜೀವನೇ ನೀನೇ ಮುಕ್ತನು ಅಂತಾರೆ. ನಾ ಇರುವಂಗೆ ಐತೆ ಅದು, ಅದು ಬದಲಾವಣೆ ಆಗಿಲ್ಲ. ಏನು ಸೂಕ್ಷ್ಮ ಅಭ್ಯಾಸದಾಗ ಮುಂದುವರೆಯವಂಗೆ ನಾದಗಳು ಕೇಳಿಸ್ತಾವ, ಸೂಕ್ಷ್ಮ ಶರೀರಗಳು ಕಾಣಿಸ್ತಾವ. ಏನು ಅವನ್ನೆಲ್ಲ ಮೀರಿ ನಿಂತಾಗ ನಮಗೆ ಸ್ವರೂಪದ ಅನುಭವ ಆಕೈತಿ ನೋಡ್ರಿ. ಮತ್ತು ಅವಕ್ಕೆ ಬಿದ್ದೆ ಅಂದ್ರೆ ನಾದಕ್ಕೆ ಅವಕ್ಕೆ ಸೂಕ್ಷ್ಮ ಶರೀರ ಅವಕ್ಕೆ ಮಜಾ ನೋಡ್ಕೊತ ಕುಂತಂದ್ರೆ ಇದನ್ನು ಮಾಡ್ಕೋತ ಬಾಕಿ ಉಳಿತೈತಿ. ತೀವ್ರತರವಾದಂಥ ಉತ್ಕಟ ಇಚ್ಛಾ ಬೇಕಿದೆ, ಅದನ್ನು ಒಂದೇ ತೀರ್ಬೇಕು ಅನ್ನುವಂಥ ಉತ್ಕಟ ಇಚ್ಛಾ ಇದ್ರೆ ಇದು ಆಕೈತಿ ನೋಡಿ ಲಾಭ. ಸಾಧನ ಮಾಡಕ್ಕೆ ಒಲ್ಲಿವು ನಾವು. ಏನು ಸುಖ ದುಃಖದ ವಿಚಾರ ಅಷ್ಟೇ ಮಾಡೋದದ ಇಲ್ಲಿ ಕೆಲಸ. ಬಾಕಿದು ಏನು ಮಾಡೋ ಕೆಲಸ ಇಲ್ಲ. ಆತ್ಮಲಾಭ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲ ವ್ಯರ್ಥ. ಪ್ರಪಂಚದಿಂದ ಒಂದಿಲ್ಲ ಒಂದು ಥರದ ಕೊರತೆನೇ ರೀ. ಕೊರತೆ ಪೂರೈಸಿ ಬಿಟ್ಟವ್ರು ಯಾರ್ದಾರ ಹೇಳಿ? ದೇವ್ರು ಅಲ್ಲಿದಾನ ಇಲ್ಲಿದಾನ ಅಂತ ತಾನೇ ಕಲ್ಪಿಸ್ಕೊಂಡ. ಹಾಂ, ನೀವು ಕಲ್ಪಿಸ್ಕೊಳ್ಳಿಲ್ಲ ಅಂದರೆ ಅವಕ್ಕೆ ಅಸ್ತಿತ್ವ ಎಲ್ಲೈತಿ ಹೇಳಿ? ಇದ್ರ ಬಾ ನಾವು ಬೋಳಿ ಮಗ್ಗಂದಾರ ಇದ್ರ ಎಲ್ಲಿ ನಾನು ದೇವರನ್ನ ನೀವೇ ಕಲ್ಪಿಸ್ಕೊಂಡು ಕೂತೀನಲ್ಲ. ಸುಖ ಹೊರಗೆ ಸಿಗ್ತೈತೆ ಅಂತದ ಹೊರಗೆ ಹೊಂಟೇವು ನಾವು. ತಂದೆ ತಾಯಿ ಜೋಪಾನ ಮಾಡೋಕೆ ಹೆಂಡತಿ ಅದಕ್ಕೆ ಬೇಕಾಗ್ಯಾವ? ಏನು ನಿಮ್ಮ ಕೆಲಸ ನೀವು ಮಾಡ್ಕೊಳಿಕತ್ತಿ ಅಂದ್ರೆ ಎಲ್ಲ ಋಣ ಮುಟ್ಟಿಬಿಡ್ತೈತಿ ನೋಡ್ರಿ. ವಿಷಯಾದಿಗಳ ಸುಖ ಕೊಡ್ತಾವಂತ ಅದ್ರ ಬೆನ್ನು ಹತ್ತಿರಿ, ಯಾರು ಸುಖ ಹೊಂದ್ಯಾರ ಹೇಳ್ರಿ? ಎಲ್ಲ ಪ್ರಾಣಿಗಳು ಸುಖ ದಶೆಯಿಂದನೇ ಬಡ್ಕೋತಾವು. ಆದರೆ ಕ್ರಮ ತಪ್ಪಿಟ್ಟೈತಿ. ಸುಖ ಹೊಂದಬೇಕು ಅನ್ನೋ ಕ್ರಮ ಅದನ್ನು ಹಿಡಿದೇವು ನಾವು. ಇಂದ್ರಿಯಗಳ ಮೂಲಕ, ಯಾಕ್ರಿ ಬಾಹ್ಯೇಂದ್ರಿಯಗಳ ಮೂಲಕ ಸುಖ ಹೊಂದಬೇಕನ್ನೋ ಪ್ರಯತ್ನ ಇರುತ್ತೆ. ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕನ್ನೋದು ಜನ್ಮ ಜನ್ಮಾಂತರ ಪ್ರಯತ್ನ ನಡೆದದ. ಇದು ವಿಷಯ ದಶೆಯಿಂದ ಬಡದಾಡೋರು ಮಹಾತ್ಮರೇ ಹಾಕಿರಿ ಹೇಳ್ರಿ. ಚಳವಳಿ ಮಾಡೋದೆಲ್ಲ ವಿಷಯ ದಶೆಯಿಂದ ಹೌದಿಲ್ಲ? ಜ್ಞಾನದ ದಶೆಯಿಂದ ಯಾರು ಚಳವಳಿ ಮಾಡಿರ? ಜ್ಞಾನದ ಮಣಿತನದವರಾದ್ರೆ ವಿಷಯ ದಶೆಯಿಂದ ಬಡದಾಟ ಯಾಕೋ ನಿಮಗೆ? ಇಷ್ಟೆಲ್ಲ ಕೇಳಿ ಹೇಳಿ ಮತ್ತು ಅದಕ್ಕೆ ಮೋಹ ಮಾಡ್ತೀವಿ ಅಂದ್ರೆ ಎಂದು ಉದ್ಧಾರ ಆಗ್ಬೇಕು ಹೇಳಿ? ಜ್ಞಾನವಂತರ ದಾರಿ ಕಂಡು ಅವರು ಬೆನ್ನು ಹತ್ಬೇಕು, ಏನು ವಿಷಯ ಪಾಮರ ದಾರಿ ಹಿಡಿಬೇಕು? ವಿಷಯದ ಆಶಾ ಸಂಬಂಧ ತಂದೆ ತಾಯಿ ಕೊಲ್ತಾರೆ. ಇನ್ನೊಬ್ಬರು ಪೀಡಾ ಕೊಟ್ರದ ರಾಕ್ಷಸಿ ಪಿಸಾಜಿ ಜನ್ಮ ತಾಳ್ಬೇಕಾಗತ್ತೆ. ಅದ ಪೀಡದಿಂದ ಪಾಪ ಕರ್ಮದಿಂದ ಇಂಥ ಹೀನ ಜನ್ಮಗಳು ಬರ್ತಾವೆ. ಮನಸ್ಸಿನಾಗ ಏನಿರ್ತೈತಿ ಅದು ಮಾರಿ ಮ್ಯಾಗ ಎದ್ದು ಕಾಣಿಸ್ತೈತಿ. ಏನು ಬ್ರಹ್ಮನ ಕಡೆ ಲೆಕ್ಕ ಕೊಟ್ಟೆ ಅಂದ್ರೆ ಬ್ರಹ್ಮಚರ್ಯ ತಾನೇ ನಡೀತೈತಿ. ಬ್ರಹ್ಮಚರತಿ ಇತಿ ಬ್ರಹ್ಮಚಾರಿ ಅಂತ. ಬ್ರಹ್ಮಚಾರಿ ಅಂತ ಯಾರಿಗಿರ್ತದ್ರೆ ಬ್ರಹ್ಮನ ಕಡೆಗೆ ಅವನ ವೃತ್ತಿ ಹರಿತಿರ್ತೈತಿ ನಿರಂತರವಾಗಿ, ಅವಂಗ ಬ್ರಹ್ಮಚಾರಿ ಅಂತ. ವಿಷಯದ ಕಡೆಗೆ ಹರಿದ್ರೆ ನಾವು ವ್ಯಭಿಚಾರಿ, ಅವ ಬ್ರಹ್ಮಚಾರಿ ಅಲ್ಲ. ಅವ ಆನಂದದ ಕಡೆಗೆ ಮನಸ್ಸು ಹರಿಯೋದಕ್ಕನ ಬ್ರಹ್ಮಚಾರಿ ಅಂತಾರೆ. ವಿಷಯದ ಕಡೆಗೆ ಮನಸ್ಸಾದ್ರೆ ನಾವು ಮಿಥ್ಯಾಚಾರಿ. ನಾವು ನಿತ್ಯ ಒಂದ ಸವನ ಕಲ್ಲು ಹೊಳಿ ಹೋದಂಗೆ ಹೋದ್ರೂ ಕೆಲಸ ಆಗೋದಿಲ್ಲ. ಪ್ರಾಮಾಣಿಕತನದಿಂದ ಇದನ್ನು ಹೊಂದಬೇಕಂತ ಪ್ರಯತ್ನ ಮಾಡ್ಯಾರಿಗೆ ಆಗ್ಬಾರ್ದು. ಇನ್ನು ಯಾರ ಕಡೆಯಿಂದ ಏನಾರ ಕೇಳಿದರೆ ಕಪಟತನ ಇಟ್ಕೊಂಡು ಮೋಸ ಮಾಡೋದು, ವಂಚನೆ ಮಾಡೋದು ಮಾಡ್ಕೊಂತ ಕುಂತ್ರೆ ಎಷ್ಟು ಜನ್ಮ ಕೇಳಿದ್ರು ನಿನಗಿದಾಗೋದಿಲ್ಲ.
ಅಂತಃಕರಣ ಸ್ವಚ್ಛ ಮಾಡ್ಕೋಬೇಕಾತಂದ್ರೆ ಅವೆಲ್ಲ ನೀತಿ ನಿಯಮಗಳ ಪಾಲನೆ ಅವಶ್ಯ ನಾವು ಮಾಡಬೇಕಾಗತ್ತೆ. ವಸ್ತು ಹೆಂಗೈತಿ ಹಂಗಿರೋದಕ್ಕೆ ಯಥಾರ್ಥ ಅಂತಾರೆ. ದೇಹಭಾವ ಅಳಿದ್ರೆ ದುಃಖ ಯಾಕೆ ಇರ್ತೈತಿ? ದೇಹಭಾವ ಉಳಿದಾಗ ಹೌದಿಲ್ಲ ದುಃಖ ಪಡೋದು. ನೀವು ಜ್ಞಾನಿಗಳ ಮನೆತನದವರ ಜ್ಞಾನದಾಗ ತೊಡಗಬೇಕು ಏನು? ವಿಷಯದ ಕಡೆಗೆ ಲಕ್ ಕೊಡ್ಬೇಕು. ವಿಷಯದ ಬೆನ್ನು ಹತ್ತಿರ ಕೊರತೆನ ನೋಡ್ರಿ, ಕೊರತೆ ಪೂರೈಸ್ಕೊಳಕ್ಕಾಗೋದಿಲ್ಲ. ಇತ್ತು ವಿದ್ವಾನೂ ಅಲ್ಲ, ಭಕ್ತಿವಾನೂ ಅಲ್ಲ ಅಂತ ಮಗನ ತಗೊಂಡು ಏನು ಮಾಡವ? ಮಕ್ಕಳೆಂದರೆ ಸುಖ ಅಂತ ತಿಳ್ಕೊಂಡು ಭ್ರಮ ನಿಮಗೆ. ಮಕ್ಕಳೇನಾರು ಸುಖ ಕೊಡ್ತಾವ ನಿಮಗೆ? ಹಂಗಾರೆ ಮಕ್ಕಳಿಲ್ದವ್ರಿಗೆ ಸುಖನ ಇಲ್ದಂಗೆ ಆತು ಬಿಡು. ಸಿದ್ಧಾರೂಢರಿಗೆ ಮಕ್ಕಳೇ ಇಲ್ಲ, ಹೌದಿಲ್ಲ? ಎಷ್ಟು ಮಂದಿ ಇಲ್ಲ? ಮತ್ತು ದತ್ತಕ್ಕೆ ತಗೋದ ಮಕ್ಕಳೆಲ್ಲ ದತ್ತಕ್ಕೆ ತಗೊಂಡು ದತ್ತಕ್ಕೆ ಪುತ್ರಗೆ ಪಿತೃಭಕ್ತಿ ಎಲ್ಲಿರ್ತೈತಿ, ಹೌದಿಲ್ಲ? ನಾ ಸ್ವಾಮಿಯಾಗಿ ಅಭಿಮಾನ ಹಿಡ್ಕೊಂಡು ಕುಂತಿ, ಅದನ್ನು ಬಿಡೋದನ್ನು. ನಾ ಏನಾರ ಆಗೇನು ಅನ್ನೋದೆಲ್ಲ ಬಿಡೋದನ್ನು. ಯಾರ ಮಚ್ಚಿಗಿಚ್ಚಿಲ್ಲ ಒಗದಾರ ಅಂತ ಹೆದರ್ತಾನ. ಸ್ವಾಮಿ ಆಗೇನು ಅನ್ನೋದು ಅಭಿಮಾನ ಎಷ್ಟೈತಿ ನೋಡು. ಎಲ್ಲದ್ರ ಮ್ಯಾಗಿನ ಅಭಿಮಾನ ಬಿಡ್ಬೇಕು ನೋಡ್ರಿ. ಶಾಂತಿ ಸಮಾಧಾನ ಎಲ್ಲಾರು ಹೋಗೈತನ? ಬೈಲ್ ಎಲ್ಲಾರು ಹೋಗೈತನ? ಅದು ಯಾರ್ಯಾರಿಗೆ ಏನೇನು ಬರ್ತದ ಅದನ್ನು ತುಂಬ್ಕೊಂತ ಹೋಗ್ಯವ ನಾವು ತಲೆ ಒಳಗೆ. ಖಾಲಿ ಮಾಡ್ಬೇಕನ್ನೋರು ಯಾರೋ ಎಲ್ಲೋ ಒಬ್ಬರು ಅಂದ್ರೆ ಹಲವಾರು ಇರ್ತೀವಿ. ತುಂಬ್ಕೊಂಡು ಕುಂದದ್ದೆಲ್ಲ ಖಾಲಿ ಮಾಡುವ ಅಂದ್ರೆ ಆರಾಮ ಇರ್ತೀವಿ. ಏನಾಗೈತೆ ನಿನಗೆ? ದಾಡಿ ಏನೂ ಆಗಿಲ್ಲ ನಿನಗೆ. ಸಣ್ಣ ಮಕ್ಕಳ ಶರೀರ ನಾನು ಅನ್ನೋ ಭಾವ ಇರ್ತೈತೆ ನಮಗೆ. ದೊಡ್ಡವಾದಿಂದ ಶರೀರ ಭಾವ ಅಳದು ಹೋಗ್ಬಿಡ್ತೈತಿ. ಬರ್ಬರ್ತಾ ವಿಚಾರ ಮಾಡಿರೋ ಹೋಗ್ತೈತಿ ಅದು ಶರೀರ ತಾದಾತ್ಮ್ಯ ಭಾವ. ಬರೀ ಅದೇ ನಾನು ತಿಳುವಳಿಕೆ ಒಳಗೆ ಜಡಭಾವದೊಳಗೆ ಜಡ ಸುದ್ದಿ ಒಳಗೆ ಜಡಸಂಘದೊಳಗೆ ಇದ್ದೆ ಅಂದ್ರೆ ಮತ್ತಟ್ಟು ಅದು ಗಟ್ಟಿ ಆಕೈತಿ. ಹನ್ನೊಂದು ಅದ ಜಡಭಾವನ ತುಂಬ್ಕೊಂತ ಬಂದೇವು ನಾವು ಮಕ್ಕಳ ತಲೆ ಒಳಗೆ, ಅವ ಗಟ್ಟಿ ಆಗ್ಯಾವ. ಈ ಶರೀರ ನಾನನ್ನು ತಪ್ಪು ತಿಳುವಳಿಕೆಯನ್ನು ಕೈ ಬಿಡೋದನ್ನು ಅಂದ್ರೆ ಆರಾಮಿರ್ತೀವಿ ನೋಡಿ. ವರ್ಷದಾಗ ಒಮ್ಮೆರ ಶರೀರದ ಅಭಿಮಾನ ಹೋಗ್ಲಿ ಅಂತ ಹುಳಿ ಹುಣ್ಣಿಮ್ಯಾಗ ಕತ್ತಿ ಮೇಲೆ ಕುಂಡ್ರಿಸಿ ಕಸಬರಿಗೆ ಸರ ಕಲ್ಮರಿ ಸರ ಹಾಕಿ ಮೆರವಣಿಗೆ ಮಾಡ್ತಾರೆ. ಅಭಿಮಾನ ಹೋಗ್ಲಿ ಅಂತೇಳಿ. ಎದರ ಅಭಿಮಾನವೂ ಇರಬಾರ್ದು. ನಾನು ಅಲ್ಲದನ್ನು ನಾನು ಅಂತ ತಿಳ್ಕೊಂಡ ಇದ ಅಭಿಮಾನ, ಇದ ಅಹಂಕಾರ. ಅದನ್ನು ಕೈ ಬಿಡು. ಅಭಿಮಾನ ಸೂಡ ಮುಕ್ತಿ ರೋಕಡ ಅಂದಾರ. ಸದ್ದ ಬಿಟ್ಟರೆ ಸದ್ದ ನೀಗ ಉದ್ರಿ ಇಲ್ಲೇ ಇಲ್ಲ. ಭವಮಾಲೆಗೊಳಗಾದನೆಂಬುದೇ ಪುಷಿ ಅಂತ ಪದ ಅಂತಾನ ತಾನ. ಮಚ್ಚಿ ಸರ ತಂದು ಕೊಳ್ಳಾಗ ಹಾಕಿದ್ರೆ ಸಿಟ್ಟಿಗೆ ಹೇಳಾಕ್ತಾನ. ಬಿಡ್ರಿ, ಎಲ್ಲ ಅಭಿಮಾನ ಬಿಡ್ಬೇಕು ನೋಡ್ರಿ. ನಿರಭಿಮಾನ ಅಂಚಿತವೇ ಮೋಕ್ಷ ಅಂದಾರ. ಬಹಳ ದಿನದ ಸಂಪರ್ಕದಿಂದ ಇದರ ಅಭಿಮಾನ ಇಟ್ಕೊಂಡು ಕೂತೇವೆ ನಾವು. ಇದನ್ನು ವಿಚಾರದಿಂದ ಇದನ್ನೆಲ್ಲ ಕೈ ಬಿಟ್ಕೊಂತ ಹೋದಾಗ ನಮಗೆ ಆತ್ಮಭಾವದೊಳಗೆ ಉಳ್ಕೊಳಕ್ಕೆ ಬರ್ತೈತೆ ನೋಡ್ರಿ. ಮತ್ತು ಜಡಬುದ್ಧಿ ಜಡಸಂಗ ಮಾಡಿ ಇದು ಗಟ್ಟಿಯಾಗಿದ್ರೆ ಅಭಿಮಾನದೊಳಗೆ ಇದ ನೆನಪಿನಾಗ ಶರೀರ ಬಿಡ್ತೇವಿ, ಮತ್ತು ಅದ ಮುಂದುವರಿತೈತಿ.
ಬರುತ್ತೆ ನೋಡೋದು.